ಎಲ್ಲರೂ ಮುಖಾಂತರ ಈ ಒಂದು ಕಾರ್ಯಕ್ರಮ ದೇವ ಒಂಚೂರಿಂದ ಬಾ, ದೇವ ಒಂಚೂರಿಂದ ಬಾ. ಈ ಕಡೆ ಇಲ್ಲಿಂದ ಫೋಟೋ ಚಂದ ಒಂಚು ಈ ಕಡೆ ಈ ಮೂಲೆ ಮೂಲೆ ರೆಡಿನಾ ಸರ್ ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಪುನಃ ನಾವು ಕಲಿತಂಥ ಶಾಲೆಗೆ ಒಂದು ಋಣ ತೀರಿಸುವಂತಹ ಪ್ರಯತ್ನವನ್ನು ಅಂತಹ ಒಂದು ಆಲೋಚನೆಯನ್ನು ಮಾಡುವಂಥದ್ದು ನಿಜಕ್ಕೂ ಪ್ರಶಂಸನಾರ್ಹ. ಇಂತಹ ಮನಸ್ಸನ್ನು ಹೊಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ BMJHS ಶಾಲೆ ಈ ಒಂದು 1944ನೇ ಸಾಲಲ್ಲಿ ಪ್ರಾರಂಭವಾಗಿರುವಂಥದ್ದು. ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚಿತವಾಗಿ 3 ವರ್ಷಗಳ ಮುಂಚಿತವಾಗಿಯೇ ಪ್ರಾರಂಭವಾಗಿರುವಂತಹ ಶಾಲೆ. ತುಂಬ ಇತಿಹಾಸ ಮತ್ತು ಪರಂಪರೆಯನ್ನು, ಭವ್ಯವಾದಂತಹ ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ಶಾಲೆ. ಇಲ್ಲಿ ಕಲಿತಿರುವಂತಹ ಬಹುತೇಕ ಎಲ್ಲ ನಮ್ಮ ಇವತ್ತೇನು ರಾಜಕೀಯ ರಂಗದಲ್ಲಿರ್ಬೋದು, ಸಾಮಾಜಿಕವಾಗಿ ಸಾರ್ವಜನಿಕ ವಲಯಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಬಹಳ ಉನ್ನತವಾದಂತಹ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂತಹ ಎಲ್ಲ ಮಹನೀಯರು ಈ ಒಂದು ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗಾಗಿ ಈ ಶಾಲೆಗೆ ತನ್ನದೇ ಆದಂತಹ ಒಂದು ಬಹುದೊಡ್ಡ ಇತಿಹಾಸ ಇದೆ. ಇಂತಹ ಪರಂಪರೆಯನ್ನು ಹೊಂದಿರುವಂತಹ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮ ಸಂಸ್ಕಾರವನ್ನು ಹೊಂದಿ ಈ ಒಂದು ಶಾಲೆಯಲ್ಲಿ ಕಲಿತದ್ದಕ್ಕೆ ನಾವು ಮತ್ತೆ ಈ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಸಹಾಯವಾಗಲಿ ಅನ್ನುವಂತಹ ಸದಾಶಯದಿಂದ ಈ ದಿನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸನ್ಮಾನ್ಯ ಶಾಸಕರು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ 3 ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು, ಬಹಳ ವಿನೂತನವಾದ ಮತ್ತು ಪಾರಂಪರಿಕ ಒಂದು ಶಿಲ್ಪ ಕಲೆಯನ್ನು, ವಿಶೇಷವಾದಂಥ ವಿನ್ಯಾಸವನ್ನು ಒಳಗೊಂಡಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ಈಗ ಮೊದಲ ಮಹಡಿಯಲ್ಲಿಯೂ ಸಹ 6 ಕೊಠಡಿಗಳು 1,20,00,000 ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಹಾಗೆ ಈ ಒಂದು ತಿಂಗಳ ಹಿಂದೆ ಸನ್ಮಾನ್ಯ ಶಾಸಕರು ನಮ್ಮ ಪ್ರಕಾಶ್ ಸ್ಪಾಂಜ್ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ನ ಫ್ಯಾಕ್ಟರಿ ಅವರಿಗೆ ಶಿಫಾರಸು ಮಾಡಿ 20 ಲಕ್ಷ ವೆಚ್ಚದಲ್ಲಿ ಭಾಳ ವಿನೂತನವಾದ ಹೈಟೆಕ್ ಶೌಚಾಲಯವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇವೆಲ್ಲವನ್ನು ಮೂಲಸೌಕರ್ಯಗಳನ್ನು ಒದಗಿಸಿಕೊಂಡಂತಹ ಶಾಲೆ ಇವತ್ತು BMJHS ತನ್ನ ಹಳೆಯ ವೈಭವವನ್ನು ಮರುಕಳಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೆ
ಇಲ್ಲಿ ಸಿದ್ಧವಾಗಿ ನಿಂತಿದೆ. ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು ತಮ್ಮ ಜವಾಬ್ದಾರಿಯಿಂದ, ಬದ್ಧತೆಯಿಂದ, ನಿಷ್ಠೆಯಿಂದ ತಮ್ಮ ಒಂದು ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡೋದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಹಾಗೆ ವಿದ್ಯಾರ್ಥಿಗಳು ಸಹ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಈ ಶಾಲೆಯ ಒಂದು ಪರಂಪರೆಯನ್ನು, ಈ ಶಾಲೆಗಿರುವಂತಹ ಭವ್ಯವಾದಂತಹ ಹಿನ್ನೆಲೆಯನ್ನು ತಾವು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ಹಾಗೆ ಬಹುತೇಕ ಇಲ್ಲಿ ಬರುವಂಥ ಮಕ್ಕಳು ಎಲ್ಲರೂ ಸಹ ಬಡತನದ ಹಿನ್ನೆಲೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಯೋದ್ರಿಂದ ನಿಮಗೆ ಯಾವತ್ತೂ ಕೂಡ ಪ್ರತಿಭೆಗೆ ಬಡತನ ಇಲ್ಲ. ನೀವೆಲ್ಲರಿಗಿಂತಲೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಸಾಮರ್ಥ್ಯ ನಿಮಗಿದೆ. ಆದರೆ ನಿಮ್ಮ ಹಾಜರಾತಿ ನಿಯಮಿತವಾಗಿರಬೇಕು. ಪ್ರತಿನಿತ್ಯ ಶಾಲೆಗೆ ಬರಬೇಕು. ಇಲ್ಲಿ ಗುರುಗಳು ಹೇಳುವಂತಹ ಪಾಠವನ್ನು ಶ್ರದ್ಧೆಯಿಂದ ಕೇಳಬೇಕು. ಅವರು ಕೊಡುವಂತಹ ಗೃಹಪಾಠ ಇರ್ಬೋದು, ಅಭ್ಯಾಸಗಳನ್ನು ಇರ್ಬೋದು, ಅವೆಲ್ಲವನ್ನು ಶ್ರದ್ಧೆಯಿಂದ ತಾವುಗಳು ಪಾಲನೆ ಮಾಡಿ ಅವತ್ತಿನ ಪಾಠವನ್ನು ಅವತ್ತೇ ಓದಿಕೊಂಡು ಮುಂದಿನ ದಿನದ ಪಾಠಕ್ಕೆ ಒಂದು ಮುಂಚಿತವಾದಂತಹ ತಯಾರಿಯೊಂದಿಗೆ ಶಾಲೆಗೆ ಬಂದರೆ ಖಂಡಿತವಾಗಲೂ ಈ ಶಾಲೆಯ ಒಂದು ಏನು ಭವ್ಯತೆ ಇದೆ, ಹಿನ್ನೆಲೆ ಇದೆ, ಅದನ್ನು ತಾವುಗಳು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಕ್ಕಳು ತುಂಬ ಜವಾಬ್ದಾರಿಯಿಂದ ಇಲ್ಲಿ ಕಲಿಬೇಕಾಗತ್ತೆ. ಇದನ್ನು ಎಲ್ಲ ರೀತಿಯಲ್ಲೂ ನಮ್ಮ ತಾಲೂಕಿನ ಪ್ರತಿಷ್ಠಿತವಾದಂಥ ಶಾಲೆ BMJS ಶಾಲೆ. ಹಾಗೆ ಇದೊಂದು ಇವತ್ತಿನ ಏನು ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಈಗಾಗಲೇ ಗೊತ್ತಿದೆ, ನಾವು ಕ್ಷೀರಭಾಗ್ಯ ಯೋಜನೆಯಲ್ಲಿ ಹಾಲು ಕೊಡ್ತಿದ್ದೇವೆ, ಹಾಗೆ ರಾಗಿ ಮಾಲ್ಟ್ ಕೊಡ್ತಿದ್ದೇವೆ, ಬಾಳೆಹಣ್ಣು ಮೊಟ್ಟೆ ಕೊಡ್ತಿದ್ದೇವೆ, ಹಾಗೆ ಬಿಸಿಯೂಟ ಕೊಡ್ತಿದ್ದೇವೆ, ಉತ್ತಮವಾದಂತಹ ಶಿಕ್ಷಣವನ್ನು ಕೊಡ್ತಿದ್ದೇವೆ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರು ನಮ್ಮೆಲ್ಲರ ಆರೋಗ್ಯಕ್ಕೆ ಮೂಲ ಕಾರಣವಾಗಿರುವಂಥದ್ದು. ಇಂತಹ ಅವಶ್ಯಕತೆಯನ್ನು ಇವತ್ತು 98 ಬ್ಯಾಚ್ನ ವಿದ್ಯಾರ್ಥಿಗಳು ಒದಗಿಸಿಕೊಟ್ಟಿರುವಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಅವರ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ, ಅವರ ಸ್ನೇಹಿತರಿಗೆ, ಅವರ ಒಡನಾಡಿಗಳಿಗೆ ಇಂಥ ಆಲೋಚನೆ ಮಾಡಿ ಇದನ್ನು ಜಾರಿ ಮಾಡಿದಂತಹ ಎಲ್ಲ ಮನಸ್ಸುಗಳಿಗೆ ಒಳ್ಳೆಯದಾಗಲಿ. ಇನ್ನಷ್ಟು ಅವರಿಗೆ ಸೇವೆ ಮಾಡುವಂತಹ ಅವಕಾಶ, ಶಕ್ತಿ ದೊರೆಯಲಿ ಅಂತೇಳಿ ನಾನು ಹೇಳ್ತಾ, ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಸ್ನೇಹಿತರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ಹಿರಿಯ ಗುರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಪ್ರೀತಿಯ ನುಡಿಗಳಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಸುರೇಶ್ ಸರ್, ಕ್ಷಮೆ ಇರಲಿ, ಸುರೇಶ್ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ನಮ್ಮ ಎಲ್ಲ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೂ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆ ಪರವಾಗಿ ಈಗ 98 ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಪ್ರೀತಿಯ ಪ್ರಿನ್ಸಿಪಲ್ ಸರ್ ಆಗಿರ್ತಕ್ಕಂಥವ್ರು, ನಮ್ಮೆಲ್ಲರ ಪ್ರೀತಿಯ ಅಭಿಮಾನದಿಂದ ಇರತಕ್ಕಂಥ ರಾಮಯ್ಯ ಮೇಷ್ಟಿಗೆ ಒಂದೆರಡು ಮಾತಾಡಬೇಕು. ಜೋರಾದ ಚಪ್ಪಾಳೆ ಮುಖಾಂತರ ರಾಮಯ್ಯ ಮೇಷ್ಟಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋಣ. 1998ರಲ್ಲಿ ಈ ಶಾಲೆಯ ಪ್ರಿನ್ಸಿಪಲ್ ಸರ್ ಆಗಿರ್ತಕ್ಕಂಥವ್ರು ಶ್ರೀ ರಾಮಯ್ಯ ಮೇಷ್ಟ್ರು. ಎಲ್ಲರಿಗೂ ನಮಸ್ಕಾರಗಳು. 1998ರ SLC ಬ್ಯಾಚಿನ ವಿದ್ಯಾರ್ಥಿನಿಯರು ಇವತ್ತು ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಮಾಡುವುದರಿಂದ ಪ್ರಾರಂಭ ಮಾಡಿ ಇವತ್ತು ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಅಮೌಂಟನ್ನು ಖರ್ಚು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ 98ನ ಬ್ಯಾಚಿನ ಸಂದರ್ಭದಲ್ಲಿ ಹಾಜರಿದ್ದಕ್ಕಂಥ ಎಲ್ಲ ಶಿಕ್ಷಕ ಮಿತ್ರರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಈ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು, ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ಇವತ್ತು 1998ನ ಬ್ಯಾಚಿನ ಈಗಾಗಲೇ ಹಿಂದೆ ಸುಮಾರು ವಿದ್ಯಾರ್ಥಿಗಳು ಕಲಿತುಕೊಂಡು ಗೆಟ್ ಟುಗೆದರ್ ಕಾರ್ಯಕ್ರಮವನ್ನು ಅಕ್ಷಯ ಇದರಲ್ಲಿ ಏರ್ಪಡಿಸಿದರು.
ತುಂಬ ಅದ್ಭುತವಾಗಿ ತುಂಬ ಅದ್ಧೂರಿಯಾಗಿ ಆ ಕಾರ್ಯಕ್ರಮವನ್ನು ನಮ್ಮನ್ನೆಲ್ಲರನ್ನು ಆಹ್ವಾನಿಸಿ ಒಂದು ಊಟದ ಔತಣವನ್ನು ಸಹ ಏರ್ಪಡಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಹ ಮಾಡಿದರು. ಇವತ್ತು 2ನೇ ಸ್ಟೆಪ್ನಲ್ಲಿ ಇವತ್ತು ಈ ಶಾಲೆಯ ಅಭಿಮಾನಪೂರ್ವಕವಾಗಿ ಸರ್ಕಾರ ಶಾಲೆಯ ಒಂದು ಘನತೆಯನ್ನು ಎತ್ತಿ ಹಿಡಿತಕ್ಕಂಥ ಹಿನ್ನೆಲೆಯಲ್ಲಿ ಈ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚಳ್ಳಕೆರೆ ನಗರದಲ್ಲಿ 2 ಸರ್ಕಾರಿ ಪ್ರೌಢಶಾಲೆಗಳಿದ್ದಾವೆ. ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಮತ್ತು ಹೆಗ್ಗೆರೆ ತಾಯಮ್ಮ ಸರ್ಕಾರಿ ಪ್ರೌಢಶಾಲೆ. ಇವೆರಡೂ ಶಾಲೆಗಳಿಗೆ ತನ್ನದೇ ಆದ ಇತಿಹಾಸ ಇದೆ. ತನ್ನದೇ ಆದ ಇತಿಹಾಸವನ್ನು ಹೊಂದಿ ತನ್ನದೇ ಆದ ಘನತೆ ಗೌರವವನ್ನು ಇಟ್ಕೊಂಡಿದೆ. ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು, ಮುಂದೆ ಬರ್ತಕ್ಕಂಥ ಶಿಕ್ಷಕರು, ಮುಂದೆ ಬರ್ತಕ್ಕಂಥ ಅಧಿಕಾರಿಗಳು ಇವೆರಡೂ ಶಾಲೆಗಳ ಬಗ್ಗೆ ಒಂದು ವೈಯಕ್ತಿಕ ಗಮನವನ್ನು ಹರಿಸಿದ್ದೇ ಆದರೆ ಇವೆರಡೂ ಶಾಲೆಗಳು ಉತ್ತಮವಾಗಿ ಹೋಗೋದಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಮಾನ್ಯ ಶಾಸಕರು 2 ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅನುದಾನವನ್ನು ನೀಡಿ ಸಾಕಷ್ಟು ಸರ್ಕಾರಿ ಶಾಲೆಯ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಕಷ್ಟು ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಶೇಷವಾಗಿ ಶಾಲೆಯಿರ್ತಕ್ಕಂಥ ಮುಖ್ಯ ಶಿಕ್ಷಕರುಗಳು ಸಹ ತಮ್ಮ ವೈಯಕ್ತಿಕ ಗಮನವನ್ನು ಹರಿಸಿ ಈ ನಗರದಲ್ಲಿರ್ತಕ್ಕಂಥ ಸಾಕಷ್ಟು ಹಳೆಯ ವಿದ್ಯಾರ್ಥಿಗಳಿದ್ದಾರೆ, ಸಾಕಷ್ಟು ದಾನಿಗಳಿದ್ದಾರೆ, ಸಾಕಷ್ಟು ಉದಾರಿಗಳಿದ್ದಾರೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವರೆಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಈ ಶಾಲೆಯ ಒಂದು ಗೌರವವನ್ನು, ಸರ್ಕಾರಿ ಶಾಲೆಯ ಒಂದು ಘನತೆಯನ್ನು ಎತ್ತಿ ಹಿಡಿಯುವುದಕ್ಕೆ ತಮ್ಮ ವೈಯಕ್ತಿಕವಾಗಿ ತಮ್ಮದೇ ಆದ ಒಂದು ಡೆಡಿಕೇಟ್ ಒಂದು ಮೈಂಡನ್ನು ಇಲ್ಲಿ ಬಳಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಏಕೆಂದರೆ ಇವತ್ತು ಇಂಥ ಒಂದು ಖಾಸಗಿ ಶಾಲೆಗಳ ಮಧ್ಯೆಯಲ್ಲಿ ಸರ್ಕಾರಿ ಶಾಲೆಗಳು ನಶಿಸಿ ಹೋಗಬಾರದು. ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬರೂ ಸಹ ತನ್ನ ವೈಯಕ್ತಿಕವಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಕಾರವನ್ನು, ಅಷ್ಟು ಗೌರವವನ್ನು, ಅಷ್ಟೇ ರೀತಿಯ ಒಳ್ಳೆಯ ಭಾವನೆಯನ್ನು ಈ ಸರ್ಕಾರಿ ಶಾಲೆಗಳ ಬಗ್ಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 98 ಬ್ಯಾಚಿನವರು ಇನ್ನೂ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವರನ್ನು ಬಳಸಿಕೊಂಡು ಮುಂದೆ ಬೇರೆ ಬ್ಯಾಚಿನ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಈ ಶಾಲೆಯಲ್ಲಿರತಕ್ಕಂಥ ಶಿಕ್ಷಕರು, ಮುಖ್ಯ ಶಿಕ್ಷಕರು ತಮ್ಮ ವೈಯಕ್ತಿಕ ಒಂದು ಗಮನಹರಿಸಿ ಈ ಶಾಲೆಯ ಅಸ್ತಿತ್ವವನ್ನು ಕಾಪಾಡಬೇಕಂತ ನಮ್ಮ ವೈಯಕ್ತಿಕವಾಗಿ ತಮ್ಮೆಲ್ಲರಲ್ಲೂ ಸಹ ಮನವಿ ಮಾಡಿಕೊಳ್ತಾ, ಇಂಥ 27 ವರ್ಷಗಳ ನಂತರ ನಾವೆಲ್ಲ ನಿವೃತ್ತಿಯಾಗಿ ಮನೆಯಲ್ಲಿ ಆರಾಮಾಗಿದ್ವಿ. ನಮ್ಮನ್ನು ಕರೆಸಿ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ವಂದಿಸ್ತಾ, ಈ ಶಾಲೆ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತಾ, ತಮ್ಮ ಎಲ್ಲ ಬ್ಯಾಚಿನ ವಿದ್ಯಾರ್ಥಿಗಳು, ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅಭಿಮಾನದ ಪ್ರೀತಿಯ ನುಡಿಗಳನ್ನಾಡಿರ್ತಕ್ಕಂಥ ಶ್ರೀ ರಾಮಯ್ಯ ಮೇಷ್ಟ್ರ ಅವ್ರಿಗೆ ಪ್ರೀತಿಯ ಅಭಿನಂದನೆಗಳು. ಈಗ ವಿ ಮಂಜುನಾಥ್ ಸರ್ ಅಂತ ಒಂದು ಪ್ರೀತಿಯ ಮಾತುಗಳು ಜೋರಾದ ಚಪ್ಪಳೆ ಮುಖಾಂತರ ಮಂಜುನಾಥ್ ಸರ್ ಅವ್ರಿಗೆ ಅವಕಾಶ ಮಾಡಿಕೊಡೋಣ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಶಾಲಾ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ 1998 ವಿದ್ಯಾರ್ಥಿಗಳೇ, ಈ ಒಂದು ಸಮಾರಂಭ ಈಗಾಗಲೇ ತಿಳಿಸಿದಂತೆ ಹಿಂದೆ ಒಂದು ಗೆಟ್ ಟುಗೆದರ್ ಮಾಡಿ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿಬಿಟ್ಟು ನಮಗೂ ಸಹ ಹಿಂದೆ ನಾವು ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ದಿನಗಳನ್ನು ಜ್ಞಾಪಿಸಿ ಆ ಒಂದು ಸಂತೋಷವನ್ನು ಹಂಚಿಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ರು. ನಾವು ಓದಿರ್ತಕ್ಕಂಥ ಶಾಲೆಗೆ
ಸ್ವಲ್ಪ ಒಂದು 2 ನಿಮಿಷ ಏನಾದರೂ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡಬೇಕು. ನಾನು ಕುಡಿದಿಲ್ಲ. ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಸರ್ಕಾರ ಇಲ್ಲಿಗೆ ಬಿಸಿ ಊಟ ಕೊಟ್ಟಿದೆ, ವಿದ್ಯಾಭ್ಯಾಸ ಕೊಡ್ತಾ ಇದೆ, ಇನ್ನು ಬಟ್ಟೆ ಕೊಡ್ತಾ ಇದೆ, ಪುಸ್ತಕ ಕೊಡ್ತಾ ಇದೆ. ಇನ್ನು ಏನು ಸಹಾಯ ಮಾಡ್ಬೋದು ಅಂತಂದೇಳಿ ಅವರೆಲ್ಲರೂ ವಿಚಾರ ಮಾಡಿಬಿಟ್ಟು ಕೊನೆಗೆ ಒಂದು ಶುದ್ಧ ನೀರಿನ ಘಟಕವನ್ನು ಇಲ್ಲಿಗೆ ಕೊಡೋಣ ಮತ್ತು ಅಂತೇಳಿ ತೀರ್ಮಾನ ಮಾಡಿಬಿಟ್ಟು ಇಲ್ಲಿ ಶುದ್ಧ ನೀರಿನ ಘಟಕವನ್ನು ಅವರು ಇಲ್ಲಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆಯೇ ಇನ್ನೂ ನಾವು ಕೈಲಾದಂಥ ಸಹಾಯವನ್ನು ನಾವು ಓದಿರ್ತಕ್ಕಂಥ ಶಾಲೆಗೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಸಹ ಅವರು ಮಾಡಿದ್ದಾರೆ. ಅದೇ ರೀತಿ ಇವರ ಮುಂದಿನ ಬ್ಯಾಚ್ನವರು ಸಹ ನಮಗೆ ಬೇರೆ ಕಡೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಒಂದು ಬ್ಯಾಚ್ನವರು ಇದೇ ಶಾಲೆಯಲ್ಲಿ ನಮ್ಮನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಮಾರಂಭವನ್ನು ಮಾಡಿ ಇನ್ನೊಂದು ಬ್ಯಾಚಿನವರು ಸತ್ಯನಾರಾಯಣ ಸ್ವಾಮಿ ಜ್ಯುವೆಲರ್ಸ್ ಮೇಲ್ಗಡೆ ಒಂದು ಸಮಾರಂಭವನ್ನು ಏರ್ಪಡಿಸಿಬಿಟ್ಟು ಅಲ್ಲೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು, ಆ ಬ್ಯಾಚಿನ ವಿದ್ಯಾರ್ಥಿಗಳು ಸೇರಿ ನಮಗೆ ಗೌರವವನ್ನು ಸೂಚಿಸಿಬಿಟ್ಟು ನಾವು ಶಾಲೆಗೆ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ನೀವು ತಿಳಿಸ್ರಿ ಅಂತ ಹೇಳಿದರು. ನಾವು ನಮಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ಆ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದವನ್ನು ಕೇಳಿದರೆ ಅವರಿಗೆ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಅದರಂತೆ ನೀವು ಅವರಿಗೆ ಸಹಾಯವನ್ನು ಮಾಡಿರಿ, ನಿಮ್ಮ ಕೈಲಾದಂಥ ಒಂದು ಸೇವೆಯನ್ನು ಸಲ್ಲಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿದ್ವಿ. ಅದರ ಸದುಪಯೋಗವನ್ನು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರಿಂದ ಪಡ್ಕೋಬೇಕು ಅಂತಂದೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ನಾವು ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ದಿನಗಳಲ್ಲಿ ಶಾಲೆ ಒಂದು 2-3 ಖಾಸಗಿ ಶಾಲೆ ಇದ್ದವು, ಅನುದಾನಿತ ಶಾಲೆಗಳು ಇದ್ದವು. ಆದರೆ ಈ ಶಾಲೆಗೆ ಒತ್ತಡ ಜಾಸ್ತಿ, ಪ್ರಭಾವಿಗಳಿಂದ ಸೀಟ್ ಪಡ್ಕೊಳ್ಳಿಕ್ಕೆ ಹೇಳಿಸ್ತಾ ಇದ್ದರು. ಸ್ಥಳೀಯ ಮುಖಂಡರುಗಳು ನಮ್ಮ ಹುಡುಗರಿಗೆ ಸೀಟ್ ಕೊಡ್ರಿ ಅಂತಕ್ಕಂಥ ಒಂದು ಪರಿಸ್ಥಿತಿ ಇತ್ತಲ್ಲಿ. ಕಾರಣ ಇಲ್ಲಿ ಕೊಠಡಿಗಳ ಕೊರತೆ ಇತ್ತು. ಆದರೂ ಸಹ ಒಂದೊಂದು ಸೆಕ್ಷನ್ನಲ್ಲಿ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿರ್ತಾಯಿದ್ರು. ಕನ್ನಡ ಮತ್ತು ಹಿಂದಿ ತರಗತಿನಲ್ಲಿ ಶಿಕ್ಷಕರು ಕಾಲಿಡಲಿಕ್ಕೆ ಜಾಗ ಇರ್ತಿರಲಿಲ್ಲ. ಫಸ್ಟ್ ಮೇಷ್ವಗರು ಬೋರ್ಡ್ ಮುಂದಕ್ಕೆ, ಆಮೇಲೆ ಹುಡುಗರೆಲ್ಲ ಒಳಗಡೆ ಹೋಗಿ ಸೇರ್ಕೊಳ್ತಿದ್ರು, ಅವ್ರು ಪಾಠ ಮಾಡ್ತಾಯಿದ್ರು. ಕನ್ನಡ ಮತ್ತು ಹಿಂದಿ ತರಗತಿಗಳಿಗೆ ಈ ರೀತಿಯಾದಂಥ ಒಂದು ಸಂದರ್ಭ ಒದಗ್ತಾ ಇತ್ತು. ಇಲ್ಲಿ ಉರ್ದು ಮತ್ತು ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ಜೊತೆಗೆ ಕನ್ನಡದ ಜೊತೆಗೆ ಇದ್ದು, ಆ ಸಂದರ್ಭ ನೋಡಿದರೆ ನಮಗೆ ಆಶ್ಚರ್ಯ ಅನ್ನಿಸ್ತಾ ಇತ್ತು. ಹಾಗೆ ಏನು ಈ ಚಳ್ಳಕೆರೆಯಲ್ಲಿ ಇರ್ತಕ್ಕಂಥ ಪ್ರಭಾವಿ ಮುಖಂಡರಿಂದ ಹಿಡಿದು ಎಲ್ಲರೂ ಸಹ ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥವ್ರು, ಎಲ್ಲರೂ ಸಹ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಅವರನ್ನು ಕೇಳಬೇಕು, ಕೇಳಿದರೆ ಆ ಸಹಾಯ ಒದಗಿಸ್ತಕ್ಕಂಥ ಮನಸ್ಥಿತಿ ಎಲ್ಲರಿಗೂ ಇದೆ. ಅದನ್ನು ಸದುಪಯೋಗ ಮಾಡ್ಕೊಂಡ್ಬಿಟ್ಟು ಶಾಲೆಗೆ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂತಂದೇಳಿ ಶಿಕ್ಷಕರಲ್ಲಿ ಮತ್ತು ಇಲ್ಲಿನ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಒಂದು ಸಂದರ್ಭ ನಮಗೆ ಈ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ದಿನಗಳನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ 1998ರ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ವಂದಿಸ್ತಾ, ಮತ್ತು ನಿಮ್ಮ ಕೈಲಾದಂಥ ಸೇವೆಯನ್ನು ನೀವೇ ಗಮನಿಸಿಬಿಟ್ಟು ಕೈಲಾದಂಥ ಸೇವೆಯನ್ನು ಈ ಶಾಲೆಗೆ ಒದಗಿಸ್ಕೊಡ್ಬೇಕು. ಸ್ವಾತಂತ್ರ್ಯ ನಂತರ ಸುಮಾರು 19 ವರ್ಷದ ನಂತರ ಈ ಶಾಲೆ ಪ್ರಾರಂಭವಾಗಿ 19 ವರ್ಷದ ನಂತರ ಇಲ್ಲಿ ಸ್ವಾತಂತ್ರ್ಯ ಬಂತು ಅಂತಂದೇಳಿ ನನಗೆ ತಿಳಿತಾ ಇದೆ.
1944 ಶಾಲೆ ಪ್ರಾರಂಭವಾಗಿತ್ತು. ಏನು ಸಮಾರಂಭ 75 ವರ್ಷದ್ದು ಅಂತ ಕಾಣುತ್ತೆ. ಸಮಾರಂಭ ಮಾಡಬೇಕು ಅಂತಂದೇಳಿ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಕಾರ್ಯೋನ್ಮುಖರಾಗಿದ್ದರು. ಮತ್ತು ಏನಾಯಿತು ಅಂತ ಗೊತ್ತಿಲ್ಲ. ಆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಿರ್ವಹಿಸಲಿ, ಅದಕ್ಕೆ ಬೇಕಾದಂಥ ಸಹಕಾರವನ್ನು ಹಳೆಯ ವಿದ್ಯಾರ್ಥಿಗಳಿಂದ ಪಡ್ಕೊಳ್ಳಿ ಅಂತಂದು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಪ್ರೀತಿಯ ನುಡಿಗಳನ್ನಾಡಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಗುರುಗಳಾದಂಥ ಶ್ರೀ ಮಂಜುನಾಥ್ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಈಗ ತುಂಬ ಕೆಲಸದ ಒತ್ತಡದಲ್ಲೇ ನಾವು ಹೋಗಿ ಕೇಳ್ಕೊಂಡ್ವಿ, ಸರ್ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬರಲೇಬೇಕು ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಬೇರೆ ಬೇರೆ ಕೆಲಸಗಳಲ್ಲಿ ಹೊರಡೋಕೆ ರೆಡಿಯಾಗಿದ್ದೀನಿ, ಆದರೆ ನಮ್ಮ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಯಲ್ಲಿ ಈ ರೀತಿಯ ಒಂದು ಕೆಲಸಗಳು ಮಾಡ್ತೀರ ಅಂತ ಹೇಳುವಾಗ ನನಗೆ ಅದೇ ತುಂಬ ಇಂಪಾರ್ಟೆಂಟು, ಅದೇ ತುಂಬ ಮುಖ್ಯ. ನನಗೆ ಇಂಥ ಕೆಲಸಕ್ಕೆ ನಾವು ಕೈ ಜೋಡಿಸಿಲ್ಲ ಅಂದರೆ ಹೇಗೆ ಅಂತೇಳಿ ಅವರ ಕೆಲಸಗಳೆಲ್ಲ ಬದಿಗೊಟ್ಟು ಬಿಸಿನೀರು ಮುದ್ದಪ್ಪ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಸರ್ ಬಂದಿದ್ದಾರೆ. ಅವರೀಗ ಹೋಗುವ ಸಂದರ್ಭ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣೆ ಕೊಡೋದ್ರ ಮುಖಾಂತರ ಅವರಿಗೆ ಬೀಳ್ಕೊಡೋಣ. ಬಿಸಿನೀರು ಮುದ್ದಪ್ಪ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಸರ್ ಅವರಿಗೆ ನಮ್ಮ ಬ್ಯಾಚಿನ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಪ್ರೀತಿಯ ಕಿರುಕಾಣಿಕೆ ಕೊಡೋದ್ರ ಮುಖಾಂತರ ಅವ್ರಿಗೆ ಬೀಳ್ಕೊಡುವ ಸಮಯ. ಪ್ರೀತಿಗೆ ಹೋಗೊಟ್ಟು ಬಂದಿರತಕ್ಕಂಥ ಶ್ರೀ ಬಿಸಿನೀರು ಮುದ್ದಪ್ಪ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಸರ್ ಅವರಿಗೆ ಶಾಲೆಯ ಪರವಾಗಿ ಹಾಗೂ 1998ರ ಬ್ಯಾಚಿನ ಪರವಾಗಿ ಅವರಿಗೆ ಪ್ರೀತಿಯ ಆಧಾರದ ಅಭಿನಂದನೆಗಳು. ಈಗ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಜಿ ಬಸವರಾಜ್ ಸರ್ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸಿದ್ದು ಸಿದ್ದು ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂಥ ಕ್ಯಾಮರಾಮನ್ ಚೇಂಜ್ ಒಂದು 5 ನಿಮಿಷ ಒಬ್ಬೊಬ್ರು ನನ್ನ ಕರಿ ಅಂತೇಳಿ ಹಿಡ್ಕ ಬಾ. ಹಾಗೂ ಯಾರ್ದು ಮೋತಿ ಬಾಂಧವರಿಗೆ ಫೋಟೋಗಳು ತೆಗಿಬೇಕಲ್ಲಿ ಯಾರ್ದಲ್ಲ ತೆಗಿಯಂತಲ್ಲ ಇದ್ಯಾರ್ದು ಮೊಬೈಲ್ ಬಾ ಆಮೇಲೆ ತೆಗಿಯಂತ ಬಾ ಹಿಡ್ಕ. 1990 ಇಲ್ಲಾಂದ್ರೆ ಯಾರನ್ನ ಹುಡುಗನ್ ಕರೆದು ವಿದ್ಯಾರ್ಥಿಗಳು ಇಂತಹ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ಕಂಟಿನ್ಯೂ ಐತೆ ಅವ್ರಿಗೂ ಮೊಟ್ಟ ಮೊದಲೇ ಹತ್ರ ಇರ್ಲಿ ಬಿಡು ಬೇಡ ಎಲ್ಲ ಬರುತ್ತೆ. ಯಾರನ್ನ ಹುಡುಗನ್ ಕರೆದು ಕೊಡ್ತಾರೆ ಇಲ್ಲಿ ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಮುನ್ಸಿಪಾಲ್ಟಿ ಗೋಡೆ ಮೇಲೆ ಒಂದೊಂದು ಬರಹ ಇತ್ತು, ಮಳೆ ನೀರು ಓಕೆ ಬಾಟ್ಲಿ ನೀರು ಯಾಕೆ ಅಂತ. ಈಗ ಬಾಟ್ಲಿ ನೀರು ಓಕೆ ಮಳೆ ನೀರು ಯಾಕೆ ಅಂತಕ್ಕಂಥ ಕಾಲ ಬಂದಿದೆ. ಕಾರಣ ಏನಂತಂದರೆ ಈ ವಾತಾವರಣದಲ್ಲಿ ಕಲುಷಿತ ವಾತಾವರಣ ಹೀಗೆಲ್ಲ ಇರೋದರಿಂದ ಈಗ ಬಾಟ್ಲಿ ನೀರು ಅನಿವಾರ್ಯವಾಗಿದೆ. ಹಾಗಾಗಿ ಈಗ ಸಮಾಜಮುಖಿ ಕೆಲಸ ಮಾಡ್ತಕ್ಕಂತಹ ಜನ ತುಂಬ ಕಡಿಮೆ ಇದ್ದಾರೆ. ಈಗ ನಮ್ಮ ಸ್ವಗ್ರಾಮ ತಿಮ್ಮಪ್ಪನಹಳ್ಳಿ ಶಾಲೆಯಲ್ಲಿ ಒಬ್ಬರು ಶಿವಕುಮಾರ್ ಅಂತೇಳಿ ಮಾಸ್ಟರ್ ಇದ್ದಾರೆ. ಅವರು ಅಲ್ಲಿರ್ತಕ್ಕಂತಹ ಮರಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ ಅಂತ ಉದ್ದೇಶದಿಂದ ಸಾರ್ವಜನಿಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಹಣವನ್ನು ಸಂಗ್ರಹಿಸಿ ಒಂದು ಪೈಪ್ಲೈನ್ ಮಾಡ್ತಾಯಿದ್ದಾರೆ. ಪೈಪ್ಲೈನ್ ಮಾಡಿಬಿಟ್ಟು ಆ ಗಿಡ ಉಳಿಸ್ಕೊಳ್ತಕ್ಕಂಥ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ಈಗ ಒಬ್ಬ ಸಮಾಜ ಸುಧಾರಕ ಇರ್ತಾನೆ. ಅವನೇನೆಂದರೆ ಒಂದು ದೇವಾಲಯ ಕಟ್ಟಿಸ್ತಾನಂತೆ. ಆಗ ಬರೀ ಹಿಂದೂಗಳು ಬಂದರು, ಅವನಿಗೆ ಸರಿ ಆಗಲಿಲ್ಲ. ಇನ್ನೊಬ್ಬ ಹಾಗಾದರೆ ಒಂದು ಚರ್ಚ್ ಕಟ್ಟಿಸ್ತಾನೆ, ಅವಾಗ ಬರೀ ಕ್ರಿಶ್ಚಿಯನರು ಬಂದರು, ಅವನಿಗೆ ಸಮಾಧಾನ ಆಗಲಿಲ್ಲ. ಆಮೇಲೆ ಒಂದು ಮಸೀದಿ ಕಟ್ಟಿಸ್ತಾರೆ, ಬರೀ ಮುಸ್ಲಿಮ್ಸ್ ಬಂದರು, ಸಮಾಧಾನ ಆಗಲಿಲ್ಲ. ಮತ್ತು ಹೇಗೆ ಮಾಡೋದು ಸಮಾಜ ಸುಧಾರಣೆ ಸಾಮಾನ್ಯತೆ ತರಬೇಕು ಅಂದಾಗ ಶೌಚಾಲಯಗಳನ್ನು ಕಟ್ಟಿಸಿದ್ನಂತೆ. ಆಗ ಎಲ್ಲ ಜನಾಂಗರು ಮತ್ತು ಎಲ್ಲ ಧರ್ಮದವರು ಬರೋಕ್ಕೆ ಶುರುವಾದ. ಹಾಗೆ ಈಗ ಶುದ್ಧ ಕುಡಿಯುವ ನೀರು ಅಂತಕ್ಕಂಥದ್ದು ಮೂಲಭೂತ ಸೌಕರ್ಯ. ಅಂಥ ಒಂದು ಕೆಲಸವನ್ನು ಈಗ ಇದೇ ಶಾಲೆಯಲ್ಲಿ ಓದಿ ವಿವಿಧ ರಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಜಿ ವಿದ್ಯಾರ್ಥಿಗಳು ಶಾಲೆಯ ಮೇಲೆ ಅಭಿಮಾನ ಇಟ್ಟು ಈ ಒಂದು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಯುತರಾದಂಥ ರಾಮಯ್ಯನವರು ಇಲ್ಲಿ ಮುಖ್ಯ ಶಿಕ್ಷಕರಾಗಿದ್ದರು.
ಆ ಸಂದರ್ಭದಲ್ಲಿ ಈಗೆಲ್ಲ ಗಿಡಗಳು ಹಾಕ್ಸಿದ್ದೀವಿ ನಾವು. ಅಂಥ ಸಂದರ್ಭದಲ್ಲಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕರೆಸಿ ಗಿಡಗಳು ಹಾಕ್ಸಿದ್ದೀವಿ. ಈಗ ಅವತ್ತು ಆಗಿನ ಗಿಡಗಳು ಇವಾಗ ಹೆಮ್ಮರಗಳಾಗಿ ಬೆಳೆದು ಇಲ್ಲಿ ಎಲ್ಲ ನೀವು ಅದರ ನೆರಳಿನಲ್ಲಿ ಕುಳಿತು ಒಂದು ಸಭೆ ಸಮಾರಂಭಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಯಾಕಂತ ಹೇಳಿದರೆ ಆ ಇನಿಷಿಯೇಟಿವ್ ತಗೊಳ್ಳೋದು ಮುಖ್ಯ. ಯಾರಾದರೂ ಒಬ್ರು ಇರಬೇಕು, ಎಲ್ಲರೂ ಎಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ. ಯಾರಾದರೂ ಒಬ್ಬರು ಮುಂದಾಳತ್ವ ವಹಿಸಿದರೆ ಹಿಂಬಾಲಕರಾಗಿ ಅವರಿಗೆ ಕೈ ಜೋಡಿಸ್ತಕ್ಕಂಥ ಜನ ಇರ್ತಾರೆ. ಈ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಗಿಡಗಳನ್ನು ಕಿತ್ತಾಕಿದ್ರು, ಮತ್ತೆ ಹಾಕ್ಸಿದ್ದೀವಿ. ಆಮೇಲೆ ಈ ರಜಾ ಬಿಟ್ಟ ಸಂದರ್ಭದಲ್ಲಿ ಹುಡುಗರೆಲ್ಲ ಮರಕೋತೆ ಆಡೋದು, ಈ ಕೊಂಬೆಗಳೆಲ್ಲ ಮುರಿದಾಕೋದು ಮಾಡಿದರು. ಇದ್ರ ಮಧ್ಯದಲ್ಲಿ ಈ ಗಿಡಗಳೆಲ್ಲ ಎಷ್ಟೊಂದು ಚೆನ್ನಾಗಾಗಿದೆ. ಹಾಗಂತಂದೇಳಿ ನಾವು ಹೆಸರು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಫೋಟೋ ಪೋಸ್ ಕೊಟ್ಟು ಪೇಪರಲ್ಲಿ ಬರೋಕ್ಕಾಗಿ ಮಾಡೋದಲ್ಲ. ಯಾಕಂತ ಹೇಳಿದರೆ ಇದು ಮರ ಹಾಕಿದರೆ ಗೊತ್ತಿಲ್ಲದೆ ಹೋದ್ರೆ ಮರಕ್ಕೆ ಗೊತ್ತಿರುತ್ತೆ ನಾನು ಯಾರು ಹಾಕಿದ್ರು ಅಂತಂದೇಳಿ. ಹಾಗಾಗಿ ಜನ ಮೆಚ್ಚೋದಕ್ಕಿಂತ ಮನ ಮೆಚ್ಚತಕ್ಕಂಥ ಕೆಲಸ ಮಾಡಬೇಕು. ಆ ಒಂದು ಕೆಲಸವನ್ನು ಈಗ ಮಾಜಿ ವಿದ್ಯಾರ್ಥಿಗಳು 1998ನೇ ಬ್ಯಾಚಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ತುಂಬ ಸಂತೋಷದ ವಿಚಾರ. ಈಗ ಬೇರೆ ಎಲ್ಲ ಕೆಲಸಗಳು ಮಾಡೋದಕ್ಕಿಂತ ಈ ಸೇವೆ ಮಾಡಬೇಕು. ನೀನು ಶಾಶ್ವತವಲ್ಲ, ನೀನು ಮಾಡಿದಂಥ ಸೇವೆ ಅಥವಾ ಕೆಲಸ ಶಾಶ್ವತ ಅಂತ. ಹಾಗಾಗಿ ನಾವು ಅವತ್ತು ಹಾಕಿದಂತಹ ಗಿಡಗಳು ಇವತ್ತು ಹೆಮ್ಮರವಾಗಿ ಬೆಳೆದಾಗ ನಿಮಗೆ ಸಂತೋಷ ಆಗುತ್ತೆ. ಹಾಗೆಯೇ ನಾವು ಕಲಿಸಿದಂಥ ವಿದ್ಯಾರ್ಥಿಗಳು ನಮ್ಮ ಮುಂದೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಚೆನ್ನಾಗಿ ಮುಂದುವರೆದು ನಮಗಿಂತಲೂ ಉನ್ನತ ಮಟ್ಟದಲ್ಲಿದ್ದಾಗ ನಮಗೆ ಸಂತೋಷ ಆಗುತ್ತೆ. ಹಾಗೆ ಇನ್ನು ಮುಂದೆ ಬೇರೆ ಬೇರೆ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಈ ಬ್ಯಾಚಿನ ವಿದ್ಯಾರ್ಥಿಗಳು ಇನ್ಸ್ಪಿರೇಷನ್ ಆಗಿರ್ತಾರೆ. ಹಾಗೆ ಮುಂದಿನೂ ಕೂಡ ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ನಮ್ಮ ನಿವೃತ್ತರಿಗೆ ಅನೇಕ ಸಂದರ್ಭದಲ್ಲಿ ಕೆಲಸಗಳೇನು ಇರೋದಿಲ್ಲ, ಆದರೂ ಕೂಡ ನಮ್ಮನ್ನು ಗುರುತಿಸಿ ಇಲ್ಲಿ ಕರೆಸಿ ಇಲ್ಲಿ ಸನ್ಮಾನಿಸಿದ್ದಕ್ಕೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೀತಿಯ ಅದ್ಭುತಗಳನ್ನು ಮಾತಾಡ್ತಕ್ಕಂಥ ಜಿ ಬಸವರಾಜ್ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಈಗ ಜಿ ಯಲ್ಲಪ್ಪ ಸರ್ ಕಡೆಯಿಂದ ಈಗ ನಮ್ಮ ಪ್ರೀತಿಯ ಬಿ ರೇಣುಕಾ ಮೇಡಮ್ ಅವರಿಂದ ಒಂದು ಪ್ರೀತಿಯ ಮಾತುಗಳು ಜೋರಾದ ಚಪ್ಪಳೆ ಮುಖಾಂತರ ಅವ್ರಿಗೆ ಸ್ವಾಗತ ಕೊಡೋಣ. ಮಕ್ಕಳೇ ಮತ್ತು ಹಾಲಿ ಮುಖೋಪಾಧ್ಯಾಯರಾದಂಥ ಮಂಜುನಾಥ್ ರೆಡ್ಡಿಯವರೇ ಮತ್ತು ಮಾನ್ಯ ರಾಮಯ್ಯನವರೇ ಮತ್ತು ಶಿಕ್ಷಕರವರಿಗೆ ನನ್ನ ವಂದನೆಗಳು. ಮತ್ತು ಈ ದಿನ 98ನೇ ಸಾಲಿನ ವಿದ್ಯಾರ್ಥಿಗಳು ಈ ಒಂದು ನೀರಿನ ಸೌಕರ್ಯವನ್ನು ಒದಗಿಸಿಕೊಟ್ಟು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ತುಂಬ ಸಂತೋಷಕರವಾದಂಥ ವಿಷಯ. ಯಾಕೆಂದರೆ ಮನುಷ್ಯನಿಗೆ ಹುಟ್ಟತಾನೆ ಸಾಕಷ್ಟು ಋಣಗಳಿರ್ತದೆ. ತಾನು ಹುಟ್ಟಿದ ಮನೆ, ಕಲಿತ ಶಾಲೆ, ಸಮಾಜ, ದೇಶ, ಇದರಿಂದ ನಾವು ಸಾಕಷ್ಟು ಪಡ್ಕೊಂಡಿರ್ತೀವಿ. ಅದನ್ನು ಸ್ವಲ್ಪನಾದರೂ ಹಿಂತಿರುಗಿಸ್ತಕ್ಕಂಥದ್ದು ಒಂದು ನಮ್ಮಗಳ ಕರ್ತವ್ಯ ಆಗಿರ್ತದೆ. ನೀವು ಮಕ್ಕಳು ಅವರನ್ನು ಮಾದರಿಯಾಗಿಟ್ಕೊಂಡು ಇಂಥದ್ದೇ ಒಂದು ಕೆಲಸಗಳನ್ನು ನೀವು ಮಾಡಬೇಕು ಅಂತ ಹೇಳ್ತಾ, ಮತ್ತು ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ 98ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಅವರಿಗೆ ದೇವರು ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯಗಳನ್ನು ಕೊಡಲಿ, ಇಂತಹ ಕೆಲಸಗಳನ್ನು ಸಾಕಷ್ಟು ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರೀತಿಯ ಮಾತುಗಳನ್ನು ಆಡಿರ್ತಕ್ಕಂಥ ಬಿ ರೇಣುಕಾ ಮೇಡಮ್ ಅವ್ರಿಗೆ ಪ್ರೀತಿಯ ಅಭಿನಂದನೆಗಳು. ಈಗ 1998ನೇ ಸಾಲಿನ ವಿದ್ಯಾರ್ಥಿಗಳು ಇವತ್ತೇನು ಕರ್ನಾಟಕದಲ್ಲಿ ಕನ್ನಡ ಅಭಿಮಾನ ಇಟ್ಕೊಂಡು ಕನ್ನಡನ ತುಂಬ ನೀಟಾಗಿ ಸ್ಪಷ್ಟವಾಗಿ ಪರಿಪೂರ್ಣತೆಯಿಂದ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಯಲ್ಲಪ್ಪ ಸರ್. ಜೋರದ ಚಪ್ಪಳೆ ಮುಖಾಂತರ ಅವ್ರಿಗೆ ಮಾತಾಡೋ ಅವಕಾಶ ಕೊಡೋಣ. ಇವತ್ತು ನಾನು ಸಹ ಕನ್ನಡ ಮಾತಾಡ್ತೀನಿ ಅಂತ ಹೇಳೋದಕ್ಕೆ ಮುಖ್ಯ ಕಾರಣ ನಮ್ಮ ಯಲ್ಲಪ್ಪ ಸರ್ ಅಂತಲೇ ಹೇಳ್ಬೋದು.
BM ಸರ್ಕಾರಿ ಪ್ರೌಢಶಾಲೆ ಚಳ್ಳಕೆರೆ. ಈ ಶಾಲೆಯಲ್ಲಿ ಈಗ ಹಾಲಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿಯವರೇ, ನಿವೃತ್ತ ಹೊಂದಿರತಕ್ಕಂಥ ಹಿರಿಯ ನಮ್ಮ ಶಿಕ್ಷಕ ಮಿತ್ರರೇ ಹಾಗೂ ಪತ್ರಕರ್ತಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿ ವೃಂದದವರೇ, ಈ ಶಾಲೆಯ ಶಿಕ್ಷಕ ಮಿತ್ರರೇ, ಈ ದಿವಸ ಈ ಒಂದು ಶಾಲೆಯಲ್ಲಿ 98-99ನೇ ಬ್ಯಾಚಿನ SSLC ವಿದ್ಯಾರ್ಥಿಗಳು ಈ ಒಂದು ಶಾಲೆಗೆ ಅತ್ಯುತ್ತಮವಾದ ಶಾಲೆಗೆ ಬೇಕಾಗಿರ್ತಕ್ಕ ಮೂಲ ಸೌಲಭ್ಯಗಳು ಏನಿದಾವೋ ಅದರಲ್ಲಿ ಒಂದಾದ ಬಹುಮುಖ್ಯ ಅಂಶ ಅಂತಂದರೆ ಕುಡಿಯುವ ನೀರಿನ ಪೂರೈಕೆ. ಮಕ್ಕಳಿಗೆ ನಾವು ಶಾಲೆ ಸೇರಿದಾಗ ಯಾವೊಂದು ಡಿ.ದ ಜನಕರಾಗಿದ್ದ ಚಳಕೆರಪ್ಪ ಕೊಡಗಳಲ್ಲಿ ಸಾಲಾಗಿ ತುಂಬಿಟ್ಟಿರ್ತಿದ್ದ ಹೆಡ್ ಮಾಸ್ಟರ್ ರೂಮ್ನಲ್ಲಿ. ಮಕ್ಕಳು ಪಾಪ ಬಾಯರ್ಸ್ಕೊಂಡು ಫೀಲ್ಡ್ ಆದ ತಕ್ಷಣ ಒಬ್ಬರಿಂದೊಬ್ರಿಗೂ ನೂಕುನುಗ್ಲಾಗಿ ಬಂದು ಒಬ್ಬೊಬ್ಬರು ನೀರು ಕುಡಿದೋಗರು, ಅಷ್ಟು ಸಮಸ್ಯೆ ಇತ್ತು ನಾವು ಒಂದು ಈ ಶಾಲೆ ವರ್ಕ್ ಮಾಡ್ತಿರ್ಬೇಕಾದ್ರೆ. ಆದರೆ ಈಗ ಇವತ್ತಿನ ದಿವಸ ಸರ್ಕಾರಿ ಸೌಲಭ್ಯಗಳು ಅತಿ ಹೆಚ್ಚಾಗಿ ಒಂದೊಂದು ಶಾಲೆಗೆ ಬರ್ತಾ ಇದ್ದಾವೆ. ಅದರ ಜೊತೆಗೆ 88ನೇ ಬ್ಯಾಚ್ ಹಳೆಯ ವಿದ್ಯಾರ್ಥಿಗಳು, ನಮ್ಮ SSLC ವಿದ್ಯಾರ್ಥಿಗಳು ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೊಂದು ಶಾಲೆಗೆ ಕೊಟ್ಟಿರೋದು ಬಹಳ ನಮ್ಮೆಲ್ಲರಿಗೂ ಸಹ ಭಾಳ ಅಚ್ಚುಮೆಚ್ಚಿನ ಮತ್ತು ಒಳ್ಳೆಯ ಉತ್ತಮವಾದಂಥ ಕಾರ್ಯ ನನಗೆ ಅನಿಸುತ್ತೆ. ಈ ಶಾಲೆಯನ್ನು ನಾವು ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇದನ್ನು ಯಾವುದಕ್ಕೂ ಸಹ ನಾವು ಮರೆಯಬಾರದು. ಶಾಲೆಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದಂಥ ಒಂದು ಮೂಲ ಸೌಲಭ್ಯ. ಯಾಕಂದರೆ ಮೊಟ್ಟಮೊದಲಾಗಿ ಮಕ್ಕಳು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಲಿಸಲಿಕ್ಕೆ ಪೀಠೋಪಕರಣಗಳು ಯಾವ ರೀತಿ ಅತ್ಯಮೂಲ್ಯವಾಗಿ ಇದಾವೋ ಅದೇ ರೀತಿ ಮಕ್ಕಳಿಗೆ ಕುಡಿಯುವ ನೀರಿನ ಸೌಲಭ್ಯ ಬಹಳ ಮುಖ್ಯವಾದದ್ದು. ಆದ್ದರಿಂದ ಈ ಶಾಲೆಗೆ ಈ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾಣಿಕೆ ಒಂದು ಕೊಟ್ಟಿದ್ದಾರೆ. ಈ ಒಂದು ದಿವಸ ಉದ್ಘಾಟನೆ ಆಗಿದೆ. ಒಳ್ಳೆಯ ಉತ್ತಮವಾದಂಥ ಕಾರ್ಯ ಮಾಡಿದ್ದಾರೆ. ಹೋದ ವರ್ಷ ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿ ದಿವಸ ರೆಸಾರ್ಟ್ನಲ್ಲಿ ಇಲ್ಲೇ ಗುರುವಂದನ ಕಾರ್ಯಕ್ರಮ ಅಂತ ಮಾಡಿದ್ರು. ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಮಾಡಿದ್ರು. ಇದೇ ಒಂದು ಬ್ಯಾಚು ಒಳ್ಳೆ ಉನ್ನತ ವ್ಯಾಸಂಗಕ್ಕೆ ಹೋಗಿ ವಿದೇಶಗಳಲ್ಲಿ ಮತ್ತು ನಮ್ಮ ಸ್ವದೇಶದಲ್ಲಿ ಹಲವು ರಾಜ್ಯಗಳಲ್ಲಿ ಉನ್ನತವಾದಂಥ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಅಷ್ಟು ಉನ್ನತ ಹುದ್ದೆಯಲ್ಲಿ ದುಡಿದ್ರೂ ಸಹ ಈ ಶಾಲೆಯ ಅಭಿಮಾನ ಮರೆತಿಲ್ಲ ಅವರು. ನಾವು ಓದಿರ್ತಕ್ಕಂಥ ಶಾಲೆ, ನಾವು ಈ ಶಾಲೆ ಏನೋ ಒಂದು ಕಾಣಿಕೆ ನೀಡಬೇಕಲ್ವ, ಏನಾದರೂ ಒಂದು ಗುರುತು ಕೊಡಬೇಕಲ್ಲ ಅಂಥೇಳಿ ಆ ಉದ್ದೇಶದಿಂದ ಆ ಮಕ್ಕಳು ಇವತ್ತು ದಿವಸ ಒಳ್ಳೆಯ ಒಂದು ಉತ್ತಮವಾದಂಥ ಕಾರ್ಯ ಶಾಲೆಗೆ ಮಾಡಿದ್ದಾರೆ. ಅದನ್ನು ನಾವು ಯಾವುದಕ್ಕೂ ಸಹ ಮರೆಯಲಾರದಂಥ ಒಂದು ಸಂಗತಿಯಾಗಿದೆ. ಆದ್ದರಿಂದ ಅವರಿಗೂ ಇನ್ನು ಮುಂದೆ ಈ ಶಾಲೆಗೆ ಅವರಿಗೂ ಇನ್ನೂ ಅಭಿವೃದ್ಧಿಪಡಿಸಲಿ. ಇದೇ ರೀತಿ ಮಕ್ಕಳು ಯಾವ ರೀತಿ ಅಭಿಮಾನದಿಂದ ಇಷ್ಟು ಸೌಲಭ್ಯ ಮಾಡ್ತಾರೋ ಅದೇ ರೀತಿ ನಮ್ಮ ದೇಶದ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಇದೇ ಹಳೆಯ ವಿದ್ಯಾರ್ಥಿಗಳು ತಾವು ಓದಿರ್ತಕ್ಕಂಥ ವಿದ್ಯೆ ನೀಡಿರ್ತಕ್ಕಂಥ ಶಾಲೆಗೆ ಒಂದು ಉತ್ತಮವಾದಂಥ ಕಾರ್ಯಗಳು ಮಾಡಿದ್ರೆ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳು ಒಳ್ಳೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಈ 88ನೇ ಬ್ಯಾಚ್ ವಿದ್ಯಾರ್ಥಿಗಳು ಒಂದು ಉತ್ತಮವಾದಂಥ ಒಂದು ಮಾರ್ಗದರ್ಶಿಯಾಗಿದ್ದಾರೆ. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಅವರಿಗೆ ಈ ಒಂದು ಅವರು ಕಲಿಕೆಯ ಪಾಠದಂತಿದೆ. ಶಾಲೆಗೆ ಏನಾದರೂ ಒಂದು ಮಾಡಬೇಕೆಂಬುದೊಂದು ಅವರು ಮನಸ್ಸಿನಲ್ಲಿ ಹುಟ್ಟಬೇಕಂತ ಒಂದು ಅಂಶವನ್ನು ಇವರು ಕಲಿಸಿಕೊಟ್ಟಿದ್ದಾರೆ. ಈ 88ನೇ ಬ್ಯಾಚ್ ಹಳೆಯ ವಿದ್ಯಾರ್ಥಿಗಳು, SSLC ಬ್ಯಾಚ್ ವಿದ್ಯಾರ್ಥಿಗಳು, ಈ ಬ್ಯಾಚಿನ ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ಇನ್ನು ಮುಂದೆ ಅವರಿಗೆ ಶಕ್ತಿ ದೇವರು ಕೊಡಲಿ. ಮುಂದೆ ಒಂದು ಉನ್ನತವಾದಂಥ ಈ ಶಾಲೆಗೆ ಒಳ್ಳೆ ಕೊಡ್ತಕ್ಕಂಥ ಒಂದು ಮನಸ್ಸು ಬರಲಿ ಅಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ನನಗೆ 2 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಿಂತ ಮಾತುಗಳನ್ನು ಮಾತಾಡಿ ಪ್ರೀತಿಯ ಹಾಗೂ ಮುತ್ತಿನಂತ ಮಾತುಗಳನ್ನು ಆಡಿರ್ತಕ್ಕಂಥ ಶ್ರೀ ಯಲ್ಲಪ್ಪ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಹಾಗೇನೆ 1998ನೇ ಬ್ಯಾಚಿನ ವಿದ್ಯಾರ್ಥಿಗಳು ಅದ್ರ ಬಗ್ಗೆ 2 ನಿಮಿಷ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ಸುಮಾರು 25 ವರ್ಷಗಳ ನಂತರ
ನಮ್ಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿನಿಯರು ಒಂದುಗೂಡೋದಕ್ಕೊಂದು ಅವಕಾಶ ಸಿಕ್ಕಿದ್ದು ನಮಗೆ ಹೋದ ವರ್ಷ. 25 ವರ್ಷಗಳ ಹಿಂದೆ ಯಾರ ಸಂಪರ್ಕದಲ್ಲಿ ಇರಲಿಲ್ಲ, ಯಾರ್ಯಾರೋ ಬೇರೆ ಬೇರೆ ಊರುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದ್ರು. ಕೊನೆಗೆ ಇದೇ 1 ವರ್ಷದ ಹಿಂದೆ ಅಂದ್ರೆ ಲಾಸ್ಟ್ ಇಯರ್ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎಲ್ಲ ನಮ್ಮ ಈ ಏನು ಕರ್ನಾಟಕದಲ್ಲಿದ್ದಾರೆ, ಬೇರೆ ಬೇರೆ ಹೊರ ರಾಜ್ಯಗಳಲ್ಲಿದ್ದಾರೆ, ಬೇರೆ ಹೊರ ದೇಶಗಳಲ್ಲೂ ಸಹ ಇದ್ದಾರೆ, ಎಲ್ಲರೂ ಒಗ್ಗೂಡುವಂಥ ಕಾರ್ಯಕ್ರಮ ನಮ್ಮ ಚಳ್ಳಕೆರೆಯ ನಮ್ಮ ಲೋಕಲ್ ಸ್ನೇಹಿತರಿಂದ ಅವ್ರಿಗೆ ನಮ್ಮೆಲ್ರಿಗೂ ಒಂದು ಅವಕಾಶ ಸಿಕ್ತು. ಅವ್ರಿಗೊಂದು ಜೋರದ ಚಪ್ಪಾಳೆ ಕೊಡಲಿ ನಮ್ಮ ಲೋಕಲ್ ತಂಡಕ್ಕೆ. ಹಾಗೇನೆ ಆ ಕಾರ್ಯಕ್ರಮ ಆದಮೇಲೆ ನಮ್ಮ ಊರಿಗೆ, ನಮ್ಮ ಶಾಲೆಗೆ, ನಾವು ಓದಿರ್ತಕ್ಕಂಥ ಒಂದು ಶಾಲೆಗೆ ಒಂದು ಪ್ರೀತಿಯಾದ ಒಂದು ಅಭಿನಂದನೆ ಕೊಡಬೇಕು, ಒಂದು ಋಣ ತೀರಿಸೋರ ಮುಖಾಂತರ ಒಂದು ಚಿಕ್ಕ ಹಳಿಲಿ ಸೇವೆ ಮಾಡಬೇಕಂತ ನಮ್ಮ ಸದಸ್ಯರಲ್ಲಿ ಡೈಲಿ ಚರ್ಚೆ ಆಗ್ತಾನೆ ಇತ್ತು. ಆ ಒಂದು ಚರ್ಚೆಗಳು ಮಾಡೋದ್ರ ಮುಖಾಂತರ ನಮ್ಮೊಬ್ಬರು ಸ್ನೇಹಿತರು, ನಮ್ಮ ಊರಿನವರೇ ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ತುಂಬಾನೇ ಚಿರಪರಿಚಿತರಾಗಿರ್ತಕ್ಕಂಥ ರಮೇಶ್ ಸರ್ ಜೊತೆಗೆ ಚರ್ಚೆ ಮಾಡಿದಾಗ, ರಮೇಶ್ ಸರ್ ನೋಡಿ ನಿಮ್ಮ ಬ್ಯಾಚ್ ತುಂಬ ಅದ್ಭುತವಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಕ್ಕಂಥ ಬ್ಯಾಚು, ಅದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ನಿಮ್ಮ ಟೀಮಲ್ಲಿ ಯಾವುದಕ್ಕೂ ಏನು ಕೊರತೆನೇ ಇಲ್ಲ. ನೀವು ಓದಿರ್ತಕ್ಕಂಥ ಒಂದು ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಗೆ ಈ ಒಂದು RO ಪ್ಲಾಂಟ್ ಹಾಕೋದ್ರ ಮುಖಾಂತರ ಒಂದು ಚಿಕ್ಕ ಸೇವೆ ಮಾಡೋದಕ್ಕೆ ಅವಕಾಶ ಯಾಕೆ ತಗೋಬಾರ್ದು ಅಂತ ಹೇಳಿದಾಗ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ನಮ್ಮ ರಮೇಶ್ ಸರ್ ಮಾತಿಗೆ ಪ್ರೀತಿಗೆ ಹೋಗೊಟ್ಟಿದ್ದೀವಿ. ಆ ನಮ್ಮ ಪ್ರೀತಿಯ ರಮೇಶ್ ಸರ್ ಇವತ್ತು ನಿಮ್ಮ ಜೊತೆಗಿದ್ದಾರೆ. ಜೋರದ ಚಪ್ಪಳೆ ಮುಖಾಂತರ ಅವ್ರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಡೋಣ. ಇವತ್ತು ಈ ಕಾರ್ಯಕ್ರಮ ಆಗೋದಕ್ಕೆ ಮೂಲ ಕಾರಣನೇ ನಮ್ಮ ರಮೇಶ್ ಸರ್ ಅಂತ ನಾವು ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಈ 25 ವರ್ಷಗಳ ನಂತರ ಇವರು ಏನು ಸೇರಿ ಮಾಡ್ತಾ ಇದ್ದಾರೆ, ಇದೊಂದು ನನ್ನೊಂದು ಸಜೆಷನ್ ಇಷ್ಟ ಅಷ್ಟೇ. ಬಟ್ ನಾನು ಕೂಡ ಇಲ್ಲಿ 78-79ನೇ ಸಾಲಿನಲ್ಲಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ. ನಾನು ಕೂಡ ಈಗ ರಿಟೈರ್ಡ್ ಆಗಿ 2.5 ವರ್ಷ ಆಯಿತು. ನಾನೊಬ್ಬ ಸ್ಪೋರ್ಟ್ಸ್ ಮನ್ ಅಂತಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೇಗಿತ್ತಪ್ಪ ಅಂದರೆ, ನಾವು ಆಗಿನ ಕಾಲ ನಮ್ಮ ಟೀಚರ್ಸನ್ನ ಈಗಲೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇರ್ತೀವಿ. ನಮ್ಮಲ್ಲಿ KPT ಮಾಸ್ಟರ್ ಅಂತ ಇದ್ದರು, ND ಮಾಸ್ಟರ್ ಅಂತ ಇದ್ದರು, ಮ್ಯಾಥಮೆಟಿಕ್ಸ್ನಲ್ಲಿ ಹೇಳ್ಕೊಳ್ಳಿ. ಈಗಲೂ ಕೂಡ ಅವ್ರನ್ನ ಯಾಕೆ ಜ್ಞಾಪಕ ಮಾಡ್ಕೊತ ಇದೀವಿ ಅಂತಂದರೆ, ಅವ್ರು ಪಾಠ ಮಾಡ್ತಕ್ಕಂಥ ರೀತಿ ಮತ್ತು ಅವರು ನಮ್ಮನ್ನು ಬೆಳೆಸಿದ ರೀತಿ. ಅದಾದ ನಂತರ ಈ ಶಾಲೆ ಬಹಳ ಉತ್ತಮವಾಗಿ ಬೆಳೆದು ಬಂತು. ಆಗಿನ ಕಾಲದಲ್ಲಿ ಇದು ಒಂದೇ BMGHS ಶಾಲೆ ಒಂದೇ ಇತ್ತು ನಮಗೆ ಅಡ್ಮಿಷನ್ಸ್ಗೆ. ಹಾಗಾಗಿ ಇಲ್ಲಿ ಸರ್ ಹೇಳ್ದಂಗೆ ಕೂತ್ಕೊಳ್ಳೋಕೆ ಜಾಗ ಇರ್ತಾ ಇರೋದು ಸಹಜ, ನಿಜ ಅದು ಹಾಗಾಗಿತ್ತು. ಅದಾದ ನಂತರ ಬಂದಂಥ ನಮ್ಮ ಗಿರಿಯಪ್ಪ ಮಾಸ್ಟರ್ ಕೂಡ ಭಾಳ ಪ್ರಯತ್ನ ಮಾಡಿ ಈ ಶಾಲೆಗೆ ಒಂದು ಕಾಂಪೌಂಡನ್ನು ಕೂಡ ಹಾಕ್ಸಿದ್ರು. ಯಾಕೆಂದರೆ ಹೊರಗಡೆ ಅವರು ಉಪಟಳ ತಾಳಲಾರದೆ ಅವರು ಗಿರಿಯಪ್ಪ ಮಾಸ್ಟರು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ರು. ಅವ್ರ ಕಾಲದಲ್ಲಿ ಸುಮ್ಮನೆ ಅಲ್ಲಿ ನಿಂತು ಒಂದು ಆವಾಜ್ ಹಾಕಿದ್ರೆ ಸಾಕು, ಅಲ್ಲಿ ಯಾರು ಬರ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಸಿದ್ದಪ್ಪ ಮಾಸ್ಟರ್ ಅಂತ ಇದ್ದರು. ಅವ್ರು ಇಲ್ಲಿ ಮಾರ್ಚ್ ಪಾಸ್ಟ್ ಮಾಡಿದರೆ ನಮಗೆ ಸರ್ಕಲಲ್ಲಿ ಕೇಳೋದದು ಅಂಥ ವಾಯ್ಸ್ ಇರ್ತಾಯಿತ್ತು. ಅವರ ಒಂದು ವಾಯ್ಸ್ ಇಲ್ಲಿ ಈ ಆಗಸ್ಟ್ 15 ಅವ್ರು ಬಂದ್ಬಿಟ್ರೆ ಅದು ನೋಡೋದಕ್ಕೆ ಒಂದು ಹಬ್ಬ ಆಗ್ತಾಯಿತ್ತು. ಅವ್ರನ್ನೆಲ್ಲ ಈಗಲೂ ಕೂಡ ನಾವು ನೆನೆಸ್ಕೊತಾ ಇದ್ದೀವಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಟೀಚರ್ಸ್ಗಳು ದಯಮಾಡಿ ಮುಂದೆ ಇದೇ ರೀತಿ ನಿಮ್ಮ ಮಕ್ಕಳು, ಈಗಿರ್ತಕ್ಕಂಥ ಮಕ್ಕಳು ನಿಮ್ಮನ್ನು ನೆನಪು ಮಾಡ್ಕೋಬೇಕು ಅಂಥ ಟೀಚರ್ಸ್ ಇದ್ದರು ಅನ್ನೋದು ಅದಿರಬೇಕು. ಮತ್ತು ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳಿಗೆ ಒಂದು ಸಲಹೆ, ನೀವು ಇವತ್ತೇನು ಈ ರೀತಿ ಅಲ್ಲಿ ಕೂತಿದ್ದೀರಾ, ನೀವು ಇಲ್ಲಿ ಕೂರಬೇಕು ಅಂದರೆ ಏನು ಮಾಡಬೇಕು? ಚೆನ್ನಾಗಿ ಓದಬೇಕು, ಒಳ್ಳೆಯ ಸ್ಥಾನವನ್ನು ಮಾಡಬೇಕು. ಅದೇ ರೀತಿ ಈಗೇನು ಇವ್ರು ಗೆಟ್ ಟುಗೆದರ್ ಆಗಿ ನಿಮ್ಮ ಶಾಲೆಗೆ ಒಂದು ಹಳ್ಳಿ ಸೇವೆ ಸಲ್ಲಿಸಿದ್ದಾರೆ, ಅದೇ ರೀತಿ ನಿಮ್ಮ ಕೈಲಾದ ಸೇವೆಯನ್ನು ನೀವು ಇದಕ್ಕೆ ಕೊಡಬೇಕು. ಇದೊಂದು ಸಲಹೆ ನಮ್ಗೆ ಹೆಂಗೆ ಬಂತಪ್ಪ ಅಂದರೆ, ಡೈಲಿ ಅವರ KS ಆಫೀಸರ್ ಪ್ರಶಾಂತ್ ಅವರು KS ಆಫೀಸರ್ ನನಗೂ ಗೊತ್ತೇ ಇರಲಿಲ್ಲ. ಒಂದು ಅಚಾನಕ್ಕಾಗಿ ನನಗೊಂದು ಕಟಿಂಗ್ ಶಾಪಲ್ಲಿ ಸಿಕ್ಕಿದಾಗ ಹಿಂಗೆ ಮಾತಾಡ್ತಾ ಹೇಳಿದರು, ಸರ್ ಹಿಂಗಿದೆ, ನಾವು ಏನು ಮಾಡ್ಬೋದು ಅಂತ. ನಾವು ಹಂಗೆ ಯೋಚನೆ ಮಾಡ್ತಿದ್ದಾಗ ಈ ನೀರಿನ ಸಮಸ್ಯೆ ಎಲ್ಲ ಭಾಳ ಇತ್ತಲ್ಲ, ಹಂಗೆ ಯೋಚನೆ ಮಾಡಿ ಸರ್ ಒಂದು RO ಪ್ಲ್ಯಾಂಟ್ ಮಾಡಿದರೆ ಭಾಳ ಬೆಸ್ಟ್ ಆಗುತ್ತೆ, ಬಟ್ ಯೋಚನೆ ಮಾಡಿರಿ ಅಂತಾನೆ. ಅವತ್ತಿನಿಂದ ಇವತ್ತಿನವರೆಗೂ ಅದು ನಡೀತಾನೆ ಇತ್ತು. ಮಧ್ಯದಲ್ಲಿ ಏನೇನೋ ಸಮಸ್ಯೆಗಳ ಪಾಪ ಅವರು ಸಂಸಾರ ತಾಪತ್ರಯ ಜೊತೆ ಕೆಲಸಗಳು ಮಧ್ಯದಲ್ಲಿ ಮರೆತು ಈಗ ಒಂದು 6 ತಿಂಗಳಿಂದ ಅದನ್ನ ಯೋಚನೆ ಮಾಡಿ ಕೊನೆಗೆ ಇವತ್ತು ಅನುಷ್ಠಾನಕ್ಕೆ ತಂದು ಅವರ ಹಳೆಯ ಇದ್ದಕ್ಕಂಥ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಉಪಾಧ್ಯಾಯರುಗಳನ್ನೆಲ್ಲರನ್ನು ಕಳಿಸಿ ಅವ್ರನ್ನೊಂದು ನಮಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಅವರಿಗೆ ನನ್ನ ಸಲಹೆಗಿಂತ ಅವರ ಸಲಹೆಯನ್ನು ತೆಗೆದುಕೊಂಡ್ಬಿಟ್ಟು ಇದೊಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನು ಇಂಥ 100 ಕೆಲಸಗಳನ್ನು ನಮ್ಮ ಈ ಶಾಲೆಗೆ ಮಾಡಲಿ. ಇನ್ನೂ ಏನಾದರೂ ಬೇಕಾಗಿದ್ದರೆ ಅವ್ರಿಗೆ ಒಬ್ಬರು ಉತ್ತಮ ಸಲಹೆ ಕೊಟ್ಟರು. ನಾವು ಆ ಶಾಲೆಯಲ್ಲಿ ಹೋಗಿ ಅವ್ರಿಗೆ ಏನು ಬೇಕು ಅಂತ ಕೇಳಿದಾಗ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸುಮ್ಮನೆ ನಾವು ಜನರಲ್ಲಾಗಿ ಹೊರಗಡೆ ನಿಂತ್ಕೊಂಡು ಕೇಳಿದಾಗ ಏನೂ ಗೊತ್ತಾಗಲ್ಲ. ಆ ಶಾಲೆಯ ಟೀಚರ್ಸ್ನ ಅಥವಾ ಹೆಡ್ ಮಾಸ್ಟರ್ಸ್ನ ಭೇಟಿ ಮಾಡಿದಾಗ
ಏನು ಬೇಕು ಅನ್ನೋದು ಗೊತ್ತಾಗುತ್ತೆ. ಅಂತ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಬಹುಶಃ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಬರ್ತಿದ್ದಾವೆ. ಆದರೂ ಕೂಡ ಕೆಲವು ಕೊರತೆಗಳಿರ್ತವೆ. ಆ ಕೊರತೆಯನ್ನು ನೀಗಿಸ್ತಕ್ಕಂಥ ಶಕ್ತಿ ಇಲ್ಲಿ ಹಳೆಯ ವಿದ್ಯಾರ್ಥಿಗಳಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ನಾನು ಕೂಡ ಈ ಸರ್ಕಾರಿ ಒಂದು ಸಾಣಿಕೆರೆಯಲ್ಲಿ ಸುಮಾರು 1 ಲಕ್ಷ ರೂಪಾಯಿದು ಒಂದು ಗ್ರಾಂಟ್ ಇತ್ತು ಸರ್ಕಾರಿ ಪ್ರಕಾರ. ನಾನು ಅದಕ್ಕೊಂದಿಷ್ಟು ಹೋರಾಟ ಮಾಡಿ ಕೊನೆಗೆ ಅವ್ರಿಗೆ 1 ಲಕ್ಷ ರೂಪಾಯಿ ಸಾಮಾನನ್ನು ಅಲ್ಲಿ ಕೊಡಿಸಿದೆ. ಅದು ಏನು ಬರೀ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಾಮಾನುಗಳು, ಅವರಿಗೆ ಸೈನ್ಸ್ಗೆ ಏನು ಉಪಯೋಗ ಆಗುತ್ತೆ ಅಂಥ ಸಲಕರಣೆಗಳನ್ನು ಅವ್ರು ನನಗೆ ಒಂದು ಹೆಡ್ ಮಾಸ್ಟ್ರು ಲೀಸ್ಟ್ ಮಾಡಿಕೊಟ್ರು. ಆ ಲೀಸ್ಟನ್ನು ತಗೊಂಡೋಗಿ ಅಪ್ರೂವ್ ಮಾಡಿಸ್ಕೊಂಬಂದು ಆ ಶಾಲೆಗೆ ಇವತ್ತು ಕೊಟ್ಟಿದ್ದೀನಿ. ಇವತ್ತು ಕೂಡ ಅವು ಭಾಳ ಉಪಯೋಗದಲ್ಲಿ ಬರ್ತಾಯಿದೆ. ಈ ಒಂದು ಉತ್ತಮವಾದ ಕಾರ್ಯಕ್ರಮ ಇನ್ನೂ ಕೂಡ ಅವರಿಗೆ ಒಂದು ದೇವರು ಒಳ್ಳೆಯ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ನನ್ನ ಮಾತು ಮುಗಿಸ್ತಾ ಇದ್ದೆ. ನಮಸ್ಕಾರ. ಅದ್ಭುತವಾದ ಮಾತುಗಳಾಗಿರ್ತಕ್ಕಂಥ ಶ್ರೀ ರಮೇಶ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ 98 ಬ್ಯಾಚ್ನವರು ಈ ಥರ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಗೊತ್ತಾದಾಗ ಚಳ್ಳಕೆರೆಯಲ್ಲಿ ಕೆಲವೊಬ್ಬರು ವಿಚಾರ ತಲುಪಿರುತ್ತೆ. ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಯಲ್ಲಿ 1998ನೇ ಬ್ಯಾಚಿನ ವಿದ್ಯಾರ್ಥಿಗಳು ಈ ಒಂದು ಅದ್ಭುತದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಗೊತ್ತಾದ ಮೇಲೆ 81ನೇ ಇಸ್ವಿಯ ಬ್ಯಾಚ್, ಅಂದರೆ ಬಹುಶಃ ನಮ್ಮ ಬ್ಯಾಚ್ನವ್ರು ಯಾರು ಈ ಪ್ರಪಂಚಕ್ಕೆ ಬಂದಿರಲ್ಲ, ಎಲ್ಲ 82 ಆದಮೇಲೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಆದರೆ 98ನವ್ರು ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಅಂದಾಗ ಈ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಯಲ್ಲಿ ಅಂದರೆ 1944ರಿಂದ ಇಲ್ಲಿವರೆಗೂ ಯಾರ್ಯಾರು ಇದ್ದಾರೋ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಒಂದು ಕುಟುಂಬ, ದೊಡ್ಡ ಕುಟುಂಬ ಇದು, ಕರೆಕ್ಟ್ ಅಲ್ವಾ? ಅದೇ ರೀತಿಯ ಕುಟುಂಬದಲ್ಲೇ 1995 ಜನ ಬ್ಯಾಚಿನ ವಿದ್ಯಾರ್ಥಿ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಪ್ರಕಾಶ್ ಸರ್ ಒಂದು 2 ಮಾತಾಡ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಡೋಣ. 1981ನೇ ಬ್ಯಾಚಿನ ವಿದ್ಯಾರ್ಥಿ 98ನವ್ರು ಮಾಡ್ತೀರಂತಂದಾಗ ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಆ ಒಂದು ಪ್ರೀತಿಗೆ, ಅಭಿಮಾನಕ್ಕೆ ನಾವು ಅವ್ರಿಗೆ ಗೌರವ ಕೊಡಲೇಬೇಕು. ಪ್ರಕಾಶ್ ಸರ್ ಒಂದು 2 ಪ್ರೀತಿಯ ಮಾತು. ಥ್ಯಾಂಕ್ ಯು ಸರ್. ಮೊದಲನೆಯದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಪ್ರಾಧ್ಯಾಪಕ ವೃಂದದವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು, ನಮಸ್ಕಾರವನ್ನು ತಿಳಿಸ್ತೀನಿ. ನಾನು 81ನೇ ಬ್ಯಾಚಲ್ಲಿ SLC ಮಾಡ್ಬೇಕಾದ್ರೆ ನನಗೆ ಪ್ರತ್ಯಕ್ಷವಾಗಿ ಮೇಡಮ್ ಆಗಿ ಬಂದವರು BR ಮೇಡಮ್. ಅವ್ರು ಇವತ್ತಿಗೂ ವೇದಿಕೆ ಮೇಲೆ ಕೂತಿದ್ದಾರೆ. ನನಗೆ ಅದು ಭಾಳ ಸಂತೋಷ ಕೊಡುತ್ತದು. ನನಗೆ ಟೀಚರ್ ಆಗಿದ್ರು BR ಮೇಡಮ್. ಭಾಳ ಸ್ಟ್ರಿಕ್ಟ್ ಇದ್ದಾರೆ ಮೇಡಮ್ ಅವರು. ನಾವು ಭಾಳ ಹೆದರಿದ್ವಿ ಮೊದಲಾದ. ಆದರೆ ದಿನಗಳು ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವರಷ್ಟು ಚೆನ್ನಾಗಿ ಮಾತೃವಾತ್ಸಲ್ಯವನ್ನು ಕೊಟ್ಟು ಹುಡುಗರು ಬೆಳೆಸೋದು ಹೇಗೆ ಅವ್ರು ನಮ್ಗೆ ತೋರಿಸ್ಕೊಟ್ರು ಅವರು. ಅದೊಂದು ಈ ಒಂದು ಸಮಯದಲ್ಲಿ ನೆನೆಸ್ಕೊತೀನಿ. ಎರಡನೇದಾಗಿ ನಮ್ಮ ಚಂದ್ರು ಫೋನ್ ಮಾಡಿದ್ರು, ಸರ್ ಹಿಂಗೆ 98 ಬ್ಯಾಚ್ ತಂದು ನಾವು ಗೆಟ್ ಟುಗೆದರ್ ಇಟ್ಕೊಂಡಿದ್ದೀವಿ ಮತ್ತು ಒಂದು RO ವಾಟರ್ದು ಒಂದು ಇನಾಗ್ರೇಷನ್ ಇದೆ, ದಯವಿಟ್ಟು ಬರಬೇಕು ಅಂದ ತಕ್ಷಣ ನನ್ನನ್ನು ಎಳ್ಕೊಂಬಂದಿದ್ದು ಆ ಗೆಟ್ ಟುಗೆದರ್ ಅನ್ನೋದು ಇರುತ್ತಲ್ಲ, ಆ ಸ್ನೇಹದ ಬಾಂಧವ್ಯ ಇರುತ್ತಲ್ಲ, ಅದನ್ನು ಎಳ್ಕೊಂಬಂತ ಇಲ್ಲಿಗೆ. ಯಾಕೆಂದರೆ ಸ್ವಲ್ಪ ತಿಂಗಳ ಹಿಂದೆ ನಾವು 81 ಬ್ಯಾಚ್ ಒಂದು ಗೆಟ್ ಟುಗೆದರ್ ಮಾಡಿದ್ವಿ ನಾವಿಲ್ಲಿ. ಅದು ಏನು ಪ್ರೆಸೆಂಟ್ ಮಾಡೋಕೆ ಆಗಲಿಲ್ಲ ಸ್ಕೂಲ್ಗೆ, ಅದೊಂದು ದುಃಖ ಇದೆ. ಆದರೆ ಆ ಸಂದರ್ಭದಲ್ಲಿ ಏನು ಅವಶ್ಯಕತೆ ಕಾಣಲಿಲ್ಲ ಇಲ್ಲಿ. ಯಾಕೆಂದರೆ ನಾವು ಸ್ಟಾಫಿಗೆ ಸಹ ಕೇಳಿದ್ವಿ ಏನು ಬೇಕಾಗುತ್ತೆ, ನಿಮ್ಮ ಅವಶ್ಯಕತೆ ಏನಿದೆ ಅಂದಾಗ, ಸರ್ ಮುಂದಿನ ದಿನಗಳು ನಾವು ಹೇಳ್ತೀವಿ ನಿಮಗೆ, ನೀವು ಏನಾದರೂ ಪ್ರೆಸೆಂಟ್ ಮಾಡಿ ಅಂದಾಗ ನಾವು ಹಾಗೆ ಬರೀ ಕೈಯೆಲ್ಲ ವಾಪಸ್ ಹೋದ್ವಿ. ಅದರ ಒಂದು ಮಾತು ನಾನು ಇಲ್ಲಿ ವಿದ್ಯಾರ್ಥಿಗಳು ಇಷ್ಟೇನಿಲ್ಲ, ಹಾಂ ಓಕೆ ಫೈನ್, ಹಾಂ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಮೇಡಮ್ ನೆನಪಿದೆ, ಒಂದೊಂದು ಸೆಕ್ಷನಲ್ಲಿ 40ರಿಂದ 50 ಜನ ಹುಡುಗರು ಕೂತ್ಕೊಂತಿದ್ವಿ ನಾವು. ನಮ್ಮದು ಇಂಗ್ಲೀಷ್ ಮೀಡಿಯಂ, ನಮ್ಮದು A ಸೆಕ್ಷನ್ ಇಂಗ್ಲೀಷ್ ಮೀಡಿಯಂ ಇತ್ತು ಮೇಡಮ್, ಕರೆಕ್ಟಾ ಮೇಡಮ್? ಅಲ್ಲಿ ಕೆಲವು ಸರಿ ಮುಸ್ಲಿಮ್ಸ್ ಹುಡುಗರು ನಮಗೆ ಇಂಗ್ಲೀಷ್ ಮೀಡಿಯಮ್ಗೆ ಪ್ರೊವಿಷನ್ ಇತ್ತು, ಅವರಿಗೆ ಭಾಳ ಬೇಗ ಸೇರ್ತಿದ್ರು. ನಾನು ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿದ್ದು. ಕೆಲವೊಮ್ಮೆ ಕನ್ನಡ ಟೀಚರ್ ನಮಗೆ TCC ಮಾಸ್ಟರ್ ಇದ್ರು ಅವಾಗ, TC ಚಂದ್ರಯ್ಯ ಐ ಥಿಂಕ್ ಅವರು. TC ಚಂದ್ರಯ್ಯ ಮಾಸ್ಟರ್ ಇದ್ದಾಗ 2 ಕ್ಲಾಸ್ ಕ್ಲಬ್ ಮಾಡೋರು. ಅವಾಗ ಕ್ಲಬ್ ಮಾಡಿದ್ರೆ ಈ ರೂಮ್ ಎದುರುಗಡೆ ಕಾಣಿಸ್ತಿದ್ರು, ಈ ರೂಮ್ ತುಂಬಿ ಹೊರ ನಿಂತ್ಕೊತಿದ್ರು ನಾವು ಪಾಠ ಕೇಳೋಕ್ಕೆ, ಅಷ್ಟು ಜನ ಹುಡುಗರು ಇರ್ತಿದ್ರು. ಆದರೆ ಒಂದು ದುಃಖ ಏನಂದರೆ ಇವತ್ತಿನ ಸರ್ಕಾರಿ ಶಾಲೆ ಸ್ಟ್ರೆಂತ್ ಹಿಂಗೆ ಕಡಿಮೆ ಆಗ್ತಾ ಇದೆ ಅನ್ನೋದೊಂದು ಭಾಳ ದುಃಖ ಅನಿಸುತ್ತೆ ಮನಸ್ಸಿಗೆ. ಆದರೆ ನೆನಪಿರಲಿ, ನಾನು ನನ್ನ ಪ್ರೀತಿಯ ಮಕ್ಕಳಿಗೆ ಹೇಳ್ತೀನಿ, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಯಾರು ಎಷ್ಟು ಉನ್ನತ ಹುದ್ದೆಗೆ ಹೋಗಿದ್ದಾರೋ ಅವ್ರು ಪ್ರೈವೇಟ್ ಶಾಲೆಯಲ್ಲಿ ಓದಿರೋರು ಹೋಗಿಲ್ಲ. ಇದು ನಾನು ಕಣ್ಣರೇ ನೋಡಿರೋದು. ನನ್ನ ಬ್ಯಾಚಲ್ಲಿ ನಾನು ನೋಡಿದ್ದು. ನನ್ನ ಬ್ಯಾಚಲ್ಲಿ ಚೀಫ್ ಇಂಜಿನಿಯರ್ ಆಗಿರೋರಿದ್ದಾನೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರೋರಿದ್ದಾನೆ, ಆಮೇಲೆ ನಿಮ್ಮ ಬೆಸ್ಕಾಮ್ ಡೈರೆಕ್ಟರ್ ಆಗಿರೋನಿದ್ದಾನೆ, ಬೇರೆ ಬೇರೆ ಅವರವರ ಒಂದು ವೃತ್ತಿಯಲ್ಲಿ ಬಹಳಷ್ಟು ದೇಶ ವಿದೇಶಗಳಿದ್ದವರು ಇದ್ದಾರೆ. ಆದರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿರೋರು ಯಾರು ಕಡಿಮೆ ಅಂತ ಹೇಳ್ತಾ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಸಹ ಈ ಮಟ್ಟಕ್ಕೆ ಹೋಗಿ ನಾವು ಬೆಳಿಬೋದು ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್ ಇದೆ. ಇನ್ನೊಂದು, ನಾನು ನಿಮ್ಮ ವಿದ್ಯಾರ್ಥಿಗಳಲ್ಲಿ ನಾನು ಕಳಕಳಿ ಪ್ರಾರ್ಥನೆ ಅಥವಾ ನಿಮ್ಮಲ್ಲಿ ಒಂದು ಪ್ರೀತಿಯಿಂದ ಒಂದು ಕೇಳ್ಕೊಳ್ಳೋದು ಏನು ಅಂದರೆ, ಮೇಸ್ಟ್ರ ಅಥವಾ ಮಾಸ್ಟರ್ಗಳದ ನಿಮ್ಮದ ಒಂದು ಬಾಂಧವ್ಯ ಇದನ್ನು ಅದ್ರ ಭಾಳ ಗೌರವವಾಗಿ ಜೋಪಾನ ಮಾಡ್ಕೋಬೇಕಾಗುತ್ತೆ. ನಾವು ಒಂದು ಏನು ತಪ್ಪು ಮಾಡ್ತೀವಿ, ಹೊರಗಡೆ ಸಮಾಜ ಭಾಳ ಪಲ್ಯೂಟ್ ಆಗಿದೆ, ಈಗ ಸಮಾಜ ಭಾಳ ಹದಗೆಟ್ಟಿದೆ. ನಾವು ಹೊರಗಡೆ ಮೇಸ್ಟರ್ಗಳ ಬಗ್ಗೆ ಮಾತಾಡೋದು, ಸ್ಕೂಲ್ಗಳ ಬಗ್ಗೆ ಮಾತಾಡೋದು, ಇದನ್ನೆಲ್ಲ ಭಾಳ ಮಾತಾಡ್ತಿದ್ವಿ. ಇದು ನಮ್ಮನ್ನು ಯಾವ ಹೀನಾಯ ಮಟ್ಟಕ್ಕೆ ನಮ್ಮ ತಳ್ಳುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅದು ಫಸ್ಟ್ ಟೀಚರ್ಸ್ನ ಗೌರವ ಹೃದಯದಲ್ಲಿ ಇಟ್ಕೊಳ್ರಿ, ಶಾಲೆಯ ಬಗ್ಗೆ ಹೃದಯದಲ್ಲಿ ಇಟ್ಕೊಳ್ರಿ ಗೌರವನ. BR ಮೇಡಮ್ ಭಾಳ ಒಂದು ಒಳ್ಳೆ ಹೇಳಿದ್ರು,
ಹುಟ್ಟಿದ ಭೂಮಿಯ ಋಣ ಮತ್ತು ಓದಿದ ಶಾಲೆಯ ಋಣ ಯಾವುದನ್ನ ಒಂದು ರೀತಿಯಿಂದ ನಾವು ತೀರಿಸ್ಬೇಕಾಗ್ತದೆ. ಅದಕ್ಕೆ ತಾಯಿ ಋಣ ತಂದೆ ಋಣ ತೀರ್ಸಕ್ಕೆ ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ಮಾತದು. ಆದರೆ ನಾವು ಹುಟ್ಟಿದ ಊರಿನ ಋಣ, ಓದಿನ ಶಾಲೆಯ ಋಣ ಅಂದರೆ ಅದನ್ನು ತೀರ್ಸಕ್ಕೆ ಆಗೋದಿಲ್ಲ. ಆದರೆ ಯಾವುದೋ ಒಂದು ನಾವು ಸಾಂಕೇತಿಕವಾದನಾದರೂ ನಾವು ಅದನ್ನು ಒಂದು ಸಹಾಯ ಮಾಡಬೇಕಾಗುತ್ತೆ. 98 ವಿದ್ಯಾರ್ಥಿಗಳು ಅದನ್ನೇ ಈಗ ಮಾಡಿರೋದು ಅವರು. ಈಗಿನ ಕಾಲಕ್ಕೆ ಬಹಳಷ್ಟು ಅವಶ್ಯಕತೆವಾದ ಆರೋಗ್ಯಕರವಾದ ನೀರು, ಅದರಲ್ಲೂ ಚಳಿಕೆರೆಯಂತಹ ಜಾಗದಲ್ಲಿ 8 ತಿಂಗಳು ಬೇಸಿಗೆ ಇರುತ್ತೆ ನಮ್ಮಲ್ಲಿ. ಆ 8 ತಿಂಗಳು ಬೇಸಿಗೆಗೆ ಅವಶ್ಯಕವಾದ ಬೇಸಿಕ್ ನೀಡ್ ಏನಪ್ಪ ಅಂದ್ರೆ ನೀರು. ನಮ್ಮ ಕಾಲದಲ್ಲಿ ಮೇಡಮ್ ನಿಮಗೆ ನೆನಪಿರ್ಬೋದು, ಹೈಸ್ಕೂಲ್ ಎದುರುಗಡೆ ಒಂದು ತೊಟ್ಟಿ ಇತ್ತು. ಆ ತೊಟ್ಟಿಲಿ ಯಾವಾಗಲೂ ನೀರು ಬಂದು ಬೀಳೋದು, ಅದನ್ನು ಕುಡಿತಿದ್ವಿ, ಆಟ ಆಡ್ತಿದ್ವಿ. ರಮೇಶ್ ಸರ್ ನಾನು ಎಲ್ಲ ಒಟ್ಟಿಗೆ ಖೋಖೋ ಆಡಿ ನಾವು ಸ್ಟೇಟ್ ಲೆವೆಲ್ವರೆಗೂ ಆಡಿರೋರು ನಾವು. ಬಟ್ ನಮಗೆ ಸರ್ ನೆನೆಸ್ಕೊಂಡ್ರು, ಯಾರು ಚಳಕೆರಪ್ಪ, ನಮಗೂ ಚಳಕೆರಪ್ಪನೇ ಇದ್ರು. ಇವತ್ತು ಚಳಕೆರಪ್ಪ ಎದುರು ಸಿಕ್ಕರು ನಾವು ಮಾತಾಡಿಸ್ತೀವಿ ಅವ್ರನ್ನ. ಈ ಅಭಿಮಾನ, ಈ ಪ್ರೀತಿ ಒಂದೇ ನಮ್ಮನ್ನೆಲ್ಲ ಬೆಸಕ್ಕೆ ಹಾಕಿರೋದು. ನಿಮ್ಮನ್ನು ನೀವು ಓದಿ ಸಾಫ್ಟ್ವೇರ್ ಇಂಜಿನಿಯರನ್ನ ಆಗ್ರಿ, ಡಾಕ್ಟರ್ನ ಆಗ್ರಿ, ಬೇಕಾದಾಗ್ರಿ, ಯಾವ ಫೀಲ್ಡಲ್ಲ ನೀವು ಅಚೀವ್ ಮಾಡಿರಿ. ಶಾಲೆ ಬಗ್ಗೆ ಮತ್ತು ನಿಮಗೆ ಪಾಠ ಮಾಡಿರೋ ಶಿಕ್ಷಕರ ಬಗ್ಗೆ ಕೊನೆಯವರೆಗೂ ಗೌರವ ಉಳಿಸ್ಕೊಂಡು ಅವಾಗ ನಿಮ್ಮ ವ್ಯಕ್ತಿತ್ವ ಆಕಾಶ ಮಟ್ಟಕ್ಕೆ ಇರುತ್ತೆ. ನಾನು ಹೇಳೋದು ನಿಮ್ಮ ವ್ಯಕ್ತಿತ್ವ ಬಹಳ ದೊಡ್ಡದಾಗುತ್ತೆ. ದಯವಿಟ್ಟು ಈ ಕೆಲವು ಮಾತುಗಳನ್ನ ಹುಡುಗರೆಲ್ಲ ನೆನಪಿಟ್ಕೊಂಡು ಚೆನ್ನಾಗಿ ಓದಬೇಕು ಅಂತ ಹೇಳ್ತೀನಿ. ಮತ್ತು ಐ ಥ್ಯಾಂಕ್ ಫಾರ್ ದ 98 ಬ್ಯಾಚ್, ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಬಹಳಷ್ಟು ಉತ್ತಮವಾದ ಕೆಲಸ ಮಾಡಿದ್ದೀರಿ. ಬಹಳಷ್ಟು ಬ್ಯಾಚ್ಗಳಿದೆ, ಮಾಡ್ತಾ ಹೋದರೆ ಏನು ಬೇಕಾದ್ರೂ ಮಾಡಬಹುದು. ಅವಕಾಶ ಬೇಕು, ಮತ್ತು ಅವಕಾಶ ನಾವು ತಗೋಬೇಕಾಗುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ತುಂಬ ಅದ್ಭುತವಾದ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಕೊಟ್ಟಂಥ ಶ್ರೀ ಪ್ರಕಾಶ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಈಗ ಒಂದು ಪ್ರಮುಖವಾದ ಘಟ್ಟಕ್ಕೆ ಬಂದಿದ್ದೀವಿ. ಈ ರೀತಿ ನಮ್ಮ ಬ್ಯಾಚಿನ ಪರವಾಗಿ ಇದೇ ಚಳ್ಳಕೆರೆಯ ಬೆಸ್ಕಾಂ ಇಲಾಖೆಯಲ್ಲಿ ಎ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತ ದೇವರಾಜ್ ಅವರು ಮಾತಾಡ್ತಾರೆ. ಅವ್ರಿಗೆ ಅವಕಾಶ ಮಾಡಿಕೊಡೋಣ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧ್ಯಾಪಕರಿಗೆ ಮತ್ತು ವೇದಿಕೆ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಅಧ್ಯಾಪಕರಿಗೂ ಹಾಗೂ ಮಕ್ಕಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಈ ಒಂದು 1998 ಬ್ಯಾಚ್ ಬಗ್ಗೆ ಹೇಳಬೇಕಂದ್ರೆ, ಸರ್ ಹೇಳಿದ್ರು 1981 ಬ್ಯಾಚ್ ಸರ್ ಹೇಳಿದ್ರು ಇಲ್ಲಿ ತುಂಬ ಸ್ಟ್ರೆಂತ್ ಇತ್ತು ಅಂತ. ಬಟ್ ನಮಗೂ ಈಗ ಅನ್ನಿಸ್ತಾ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗೋದು ನೋಡಿದ್ರೆ ನಾವು ಓದಿದ್ದು ಮಿಡ್ಲ್ ಸ್ಕೂಲು ಸರ್ಕಾರಿ ಶಾಲೆಯಲ್ಲೇ. ಅವಾಗೆಲ್ಲ ನಾವು ಅಪ್ಲಿಕೇಶನ್ ಹಾಕಬೇಕಿತ್ತು, ನೋಟಿಸ್ ಬೋರ್ಡ್ಗೆ ಡಿಸ್ಪ್ಲೇ ಮಾಡೋರು ಸೆಲೆಕ್ಟ್ ಆಗಿದ್ದೀವ ಇಲ್ಲ ಅಂತ. ಯಾಕಂದರೆ ಆವಾಗ ಬೆರಳೆಣಿಕೆಯಷ್ಟು ಮಾತ್ರ ಹೈಸ್ಕೂಲ್ ಇದ್ವು, ಅದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ. ತುಂಬ ಕಾಂಪಿಟೇಷನ್ ಇತ್ತು. ಹಾಗೆ ಸರ್ ಹೇಳ್ದಂಗೆ ಇನ್ಫ್ಲೂಯೆನ್ಸ್ ಎಲ್ಲ ನಡೆಯೋದು ಈ ಸ್ಕೂಲಲ್ಲಿ ನಾವು ಸೇರಬೇಕು ಅಂತ ಅಂದಾಗ. ಅಂಥ ಇದರಲ್ಲಿ ಯಾರು ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾರೆ ಅಂಥವ್ರಿಗೆ ಸೀಟ್ ಸಿಗ್ತಾಯಿತ್ತು. ಮತ್ತು ಇದರಲ್ಲಿ ಆಗಿನ ಕಾಲದಲ್ಲೂ ಸಹ ಯಾರು ಶ್ರೀಮಂತರು ಬಡವರು ಅನ್ನೋದೇ ಆಗಿನ ಟೀಚರ್ಗಳು ಇಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಇಲ್ಲಿದ್ದಾರೆ. ತುಂಬ ಜನ ಬೇರೆ ಕಡೆ ಹೋಗಿದ್ದಾರೆ ಮತ್ತು ರಿಟೈರ್ಡ್ ಆಗಿದ್ದಾರೆ. ಅವ್ರನ್ನೆಲ್ಲ ನಾವು ಇವತ್ತಿನ ದಿನ ಸ್ಮರಿಸ್ಬೇಕಾಗುತ್ತೆ. ತುಂಬ ಅಚ್ಚುಕಟ್ಟಾಗಿ ನನಗೆ ಈಗೂ ನೆನಪಿದೆ, ನಮ್ಮ VM ಸರ್ ಸೈನ್ಸ್ ತಗೊಳ್ಳೋರು. ಅವಾಗ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬರೋದು, ಅದು ಭೂಗೋಳದ ಇದ್ರ ಬಗ್ಗೆ, ಸ್ಪೇಸ್ ಬಗ್ಗೆ. ಅದನ್ನು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಬಂದು ಮತ್ತೆ ನಮಗೆ ಅದನ್ನು ತಿಳಿಸಿ ಸ್ಪೆಷಲ್ಲಾಗಿ ಎಕ್ಸ್ಟ್ರಾ ಕ್ಲಾಸಸ್ ಥರ ಅದನ್ನು ಪೇಪರ್ ಓದೋ ಅಭ್ಯಾಸ ಪ್ರಜಾವಾಣಿಯಲ್ಲಿ ಬರೋದು. ನಮಗೆ ಅವಾಗ ಒಂಥರ ಕುತೂಹಲ, ಸ್ಪೇಸ್ ಯಾವ ಥರ ಇರುತ್ತೆ ಅಥವಾ ನಮಗೆ ಭೂಮಿ ಹೆಂಗೆ ತಿರುಗುತ್ತೆ ಯಾವ ಥರ ಅನ್ನೋದು. ಅದನ್ನೆಲ್ಲ ಅವರು ಎಷ್ಟು ಅಚ್ಚುಕಟ್ಟಾಗಿ ನಮಗೆ ಮನವರಿಕೆ ಮಾಡಿಕೊಡೋರು. ಒಂದು ರಾಕೆಟ್ ಬಗ್ಗೆ ಆಗಲಿ ಅಥವಾ ಅದ್ರ ಬಗ್ಗೆ ಆಗಲಿ. ಮತ್ತು ಈ ಒಂದು ಕೆಲವೊಂದು ಸರಿ ಈ ಸೂರ್ಯನ ಮತ್ತು ಚಂದ್ರ ಯಾವ ಥರ ಗ್ರಹಣಗಳು ಸಂಭವಿಸ್ತವೆ ಅಂತ ಆಗಿನ ಕಾಲಕ್ಕೆ ನಮಗೆ ತುಂಬ ಇಂಟ್ರೆಸ್ಟಾಗಿ ಪಾಠಗಳನ್ನು ಮಾಡ್ತಿದ್ರು. ಮತ್ತು ನಮ್ಮ ಸ್ನೇಹಿತ ಮಾಬು ಹೇಳಿದಾಗೆ ಕನ್ನಡ ಸರ್ ಇವತ್ತೇನು ನಮಗೆ ಮಾತಾಡ್ಲಿಕ್ಕೆ ಕಲಿಸಿದ್ದಾರೆ ಅಂದಾಗ ತುಂಬ ಅಚ್ಚುಕಟ್ಟಾಗಿ ಒಂದೊಂದು ಸರಿ ನಮ್ಗೆ ಹೆಂಗಾಗೋದು ಅಂದರೆ, ಒಂದು ದಿನ ಕ್ಲಾಸಿಗೆ ತಪ್ಪಿಸ್ಕೊಳ್ಬೇಕಂದ್ರೆ ಕಂಟಿನ್ಯೂಟಿ, ಈಗ ನೀವೆಲ್ಲ ನನಗೆ ಅನ್ನಿಸ್ದಂಗೆ ಇವ್ರು ಯಾರೂ ನೋಡಲ್ಲ ಅನಿಸುತ್ತೆ, ಸೀರಿಯಲ್ನ ನೀವು ಯಾರೂ ತಪ್ಪಿಸಲ್ಲ. ಹಂಗೆ ನಮಗೆ ಕ್ಲಾಸ್ ತಪ್ಪಿಸಿದ್ರೆ ಬೇಜಾರಾಗೋದು, ಅಯ್ಯೋ ಮುಂದೆ ಏನಾಗುತ್ತೆ ಈ ಪಾಠದಲ್ಲಿ ಅಥವಾ ಏನು ನಡೆಯುತ್ತೆ ಅನ್ನೋದು. ಕನ್ನಡ ಪಾಠಗಳಲ್ಲಿ ಅದರಲ್ಲಿ ಮಧ್ಯ ಗದ್ಯಗಳು, ನಾಟಕದ್ದು ಪ್ರಸಂಗಗಳು ಇವೆಲ್ಲ ಅಷ್ಟು ನಮ್ಮನ್ನು ಸೆಳೆದು ಇಟ್ಕೊಳ್ಳೋರು. ಹಾಗಾಗಿ ಈ ಒಂದು ಶಾಲೆಗೆ ನಾವೆಲ್ಲರೂ ಋಣ ತೀರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ, ಋಣ ತೀರ್ಸೋಕ್ಕಾಗಲ್ಲ ಸರ್ ಹೇಳ್ದಂಗೆ, ಬಟ್ ನಮ್ಮ ಕೈಲಾದಷ್ಟು ನಾವೇನಾದರೂ ಮಾಡಬೇಕು ಅಂದಾಗ ಹೋದ ವರ್ಷ ಏಪ್ರಿಲ್ 14 ದಿನ ನಾವು ಗೆಟ್ ಟುಗೆದರ್ ಅಂತ ಮಾಡಿದ್ವಿ. ಬಟ್ ಅವಾಗ ಶಾಲೆ ರಜಾ ಇದ್ದಿದ್ದರಿಂದ ಮತ್ತು ನಮಗೆ ಹೊಸ್ದಾಗಿ ಫಸ್ಟ್ ಟೈಮ್ ಮಾಡೋದ್ರಿಂದ ಹೊರಗಡೆ ಮಾಡಿ ನಾವೆಲ್ಲ ಮಾಸ್ಟರ್ಗಳಿಗೆ ಇನ್ವೈಟ್ ಮಾಡಿ ಅವ್ರಿಗೆ ಸತ್ಕರಿಸಿ, ಅವರು ತುಂಬ ಖುಷಿಪಟ್ಟರು.
ಬಟ್ ಎಲ್ಲ ಬ್ಯಾಚ್ನವರು ಸಮೇತ ನಮ್ಮ ಶಾಲೆಗೆ ಏನಾದರೂ ಒಂದು ಚಿಕ್ಕ ಕೊಡುಗೆನ ಕೊಟ್ಟು ಸರ್ಕಾರಿ ಶಾಲೆನ ಉನ್ನತ ಮಟ್ಟಕ್ಕೆ, ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಯ ಬಗ್ಗೆ ಬೇರೆ ಥರನೇ ಒಪಿನಿಯನ್ ಇದೆ. ಆ ಥರ ಏನೂ ಇಲ್ಲ. ಎಲ್ಲ ಟೀಚರ್ಸು ಬೇರೆ ಸ್ಕೂಲ್ಗಿನ್ನೂ ತುಂಬ ಚೆನ್ನಾಗಿ ಪಾಠ ಮಾಡೋಂಥ ಟೀಚರ್ಸ್ ಇದ್ದಾರೆ. ಅವಕಾಶಗಳು ಬೇಕು, ಮತ್ತು ಇಲ್ಲಿರೋ ಸ್ಟ್ರೆಂತ್ ಮೇಲೂ ಅದು ಅವ್ರ ಆಸಕ್ತಿ ಡಿಪೆಂಡ್ ಆಗುತ್ತೆ. ಹಂಗಾಗಿ ಶಾಲೆಯಲ್ಲಿ ಮಕ್ಕಳು ಎಷ್ಟು ಚುರುಕಾಗಿರ್ತಾರೆ ಮತ್ತು ಸ್ಟ್ರೆಂತ್ ಆಗಿರ್ತಾರೆ, ಅವ್ರಿಗೂ ಸಹ ಉತ್ಸಾಹ ಬರುತ್ತೆ, ಅವ್ರು ಮಾಡ್ತಾರೆ ಅಂತ ಅಂದ್ಕೋತೀನಿ. ಅದೇ ರೀತಿ ಈ ಒಂದು ಶಾಲೆ ಬಗ್ಗೆ ನಾವು HM ಹತ್ರ ಮಾತಾಡಿದಾಗ ಫಿಲ್ಟರ್ ಬಗ್ಗೆ ಅವ್ರು ಹೇಳಿದ್ರು, ಸರ್ ಇಲ್ಲಿ ಕಾಂಪೌಂಡ್ ಇಲ್ಲ, ಕಟ್ಟಕ್ಕೆ ಹೋದರೆ ಪಬ್ಲಿಕ್ಸ್ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ಅಂತ. ಮತ್ತು ನಾನು ಕೇಳ್ಪಟ್ಟ ಹಾಗೆ ಅವರೇ ಹೇಳಿದಾಗೆ ನಮ್ಮ ಮಾನ್ಯ ಶಾಸಕರು MLA ಸಾಹೇಬರು ಸಮೇತ SDMC ಅಧ್ಯಕ್ಷರು ಈ ಶಾಲೆಗೆ ಇದ್ದಾರೆ ಅಂತೆ. ಅವರ ಒಂದು ನೇತೃತ್ವದಲ್ಲಿ ನಾವು ಅಂದ್ಕೊಂಡ್ವಿ ಎಲ್ಲ ಬ್ಯಾಚ್ನವರು ಸೇರಿ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡೋದ್ರಿಂದನೋ ಅಥವಾ ಹೋಗಿ ಅವ್ರಿಗೆ ಭೇಟಿಯಾಗಿ ಅಪ್ರೋಚ್ ಆಗೋದ್ರಿಂದನೋ ಅಟ್ಲೀಸ್ಟ್ ನಮ್ಮ ಏನು ಸ್ಕೂಲ್ ಬಿಲ್ಡಿಂಗ್ಸ್ ಇದಾವೋ ಅದಕ್ಕೆ ಹೊಂದ್ಕೊಂಡಂಗೆ ಕಾಂಪೌಂಡು ಹೈಟಲ್ಲಿ ಯಾರು ಈ ಕಾಂಪೌಂಡನ್ನು ಎಗ್ರದೇ ಇರೋ ಹೈಟಲ್ಲಿ ಮಾಡಿಸಿ, ಮತ್ತು ಈ ಒಂದು ಪುರಸಭೆ ಈಗೇನು ತಾತ್ಕಾಲಿಕವಾಗಿ ರಂಗಮಂದಿರದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅಟ್ಯಾಚ್, ನಮ್ಮ ಸ್ಕೂಲ್ ಬಿಲ್ಡಿಂಗಿಗೆ ಅಟ್ಯಾಚ್ ಅಷ್ಟನ್ನೇ ಒಂದು ಕಾಂಪೌಂಡ್ ವಾಲ್ ಥರ ಮಾಡಿ ಅದಕ್ಕೊಂದು ಗೇಟ್ ಅಂತ ಹಾಕಿ ಒಬ್ರು ಯಾರೋ ನೈಟ್ ವಾಚ್ಮ್ಯಾನ್ ಇದ್ದು ಯಾರಿಗೆ ಲೈಟಿಂಗ್ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಯಾಕಂದರೆ ನಾವು ಬಂದಾಗ ಇಲ್ಲಿ ಮರ ಇರೋದೇ, ಗಿಡಗಳು ಎಲೆ ಬೀಳ್ತಾ ಇದೆ, ಅದು ಕಸ ಬೇರೆ, ಬಟ್ ನೀಟಾಗಿರಬೇಕು ಅಂದಾಗ ಶಾಲೆ ವಾತಾವರಣ, ನಾವು ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋದರೆ ಅಲ್ಲಿ ಗಾರ್ಡನಿಂಗು ಮತ್ತು ಹುಲ್ಲು ಹಾಸು ಥರ ಲ್ಯಾನ್ ಎಲ್ಲ ಮಾಡಿಸಿ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಮಾಡೋಕ್ಕೆ ಆಸಕ್ತಿ ಇಲ್ಲ ಅಂತಲ್ಲ, ಬಟ್ ಇದನ್ನು ನಾವೇ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ಅವ್ರಿಗೆ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡೋಣ ಅಂತ ನಾವು ಮಾತಾಡ್ಕೊಂಡಿದ್ವಿ. ಮತ್ತು ಇನ್ನೊಂದು ಕೇಳ್ಪಟ್ಟೆ, ಈ ಬಿಲ್ಡಿಂಗನ್ನು ಓಡಿದ್ರೆ ಇಲ್ಲೇ ಒಳಗಡೆ ತುಂಬ ಜಾಗ ಆಗುತ್ತೆ, ಪ್ರೇಯರ್ ಎಲ್ಲ ಇಲ್ಲೇ ಮಾಡ್ಕೋಬೋದು, ಮತ್ತು ಸುತ್ತ ಗಿಡಗಳನ್ನು ಹಾಕಿ ಒಂದು ಶೋ ಗಿಡನೋ ಅಥವಾ ನೆರಳು ಕೊಡೋಂಥವನ್ನ ಅಂತ. ಬಟ್ ಯಾರೋ ಹಳೆ ವಿದ್ಯಾರ್ಥಿಗಳು, ಸರ್ ಇದರಲ್ಲಿ ನಾವೇ ಓದಿದ್ದು, ಅದಕ್ಕಾಗಿ ಹೊಡಿಬೇಡ್ರಿ ಅಂತ. ಬಟ್ ಹೊಡಿದೇ ಇರಲಿಕ್ಕೆ ಹಂಗೆ ಬಿಟ್ಟರೆ ಓಕೆ, ಬಟ್ ಅದು ಮುಂದಿನ ಬಿಲ್ಡಿಂಗ್ ಮಾಡಲಿಲ್ಲ ಅಂದಿದ್ರೆ ಇದನ್ನೇ ಏನಾದರೂ ಪ್ಲಾಸ್ಟಿಕ್ನ ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಪ್ಲಾಸ್ಟಿಕ್ ಮಾಡಿ ಇದನ್ನೇ ಯೂಸ್ ಮಾಡ್ಕೊಳ್ಳೋಂಗಿದ್ದರೆ ಉಪಯೋಗ ಆಗೋದು. ಬಟ್ ಇವಾಗ ಅಷ್ಟೊಂದು ಸುಸಜ್ಜಿತವಾದ ಬಿಲ್ಡಿಂಗ್ ಮುಂದೆ ಇರೋದ್ರಿಂದ ಇದು ನೆನಪುಗಳು ಇರುತ್ತೆ, ಬಟ್ ಸ್ಕೂಲು ಜಾಗ ಅಂತೂ ಎಲ್ಲೂ ಹೋಗಲ್ಲ. ಅದಕ್ಕೋಸ್ಕರ ಇದನ್ನು ಯಾರಾದರೂ ಅವ್ರ ಮನವೊಲಿಸಿ ಇದನ್ನೆಲ್ಲ ಮಾಡಿದ್ರೆ ಒಳ್ಳೆ ಬಿಲ್ಡಿಂಗ್ ಒಳಗಡೆ ಇಂಟೀರಿಯರ್ ಜಾಗ ಆಗುತ್ತೆ, ಮತ್ತು ನೀಟಾಗಿ ಇರುತ್ತೆ ಅಂತ. ಈಗೇನು ಮಕ್ಕಳು ಇದನ್ನು ಬಿಲ್ಡಿಂಗ್ಸ್ ನೋಡ್ತಾ ಇದ್ದಾರೆ, ಇಲ್ಲಿ ಗುಬ್ಬಿ ರೂಮ್ ಅಂತಿದ್ವಿ ನಾವು ತಮಾಷೆಗೆ, ಯಾಕಂದರೆ ಅಲ್ಲಿ ಹೆಂಚಿಂದು ಸ್ಕೂಲ್ ಇತ್ತು. ನಮಗೆ ಶನಿವಾರ ಭಾನುವಾರ ಅಥವಾ ರಜಾ ಬಿಟ್ಟು ಅಂದರೆ 2-3 ದಿನ ನಾವು ಗ್ಯಾಪ್ ಆಯಿತು ಸ್ಕೂಲಲ್ಲಿ ಅಂದರೆ ಎಲ್ಲ ಗುಬ್ಬಿಗಳು ಚಿಲಿಪಿಲಿ ಗುಟ್ಟಿ ಮತ್ತು ಅವು ಎಲ್ಲ ಇದು ಆ ಥರದಲ್ಲಿ ನಾವು ಕಲ್ತಿರೋರು. ಬಟ್ ಇವತ್ತು ಸರ್ ಹೇಳ್ದಂಗೆ ಯಾರೂ ಯಾವುದರಲ್ಲೂ ಕಡಿಮೆ ಇಲ್ಲ, ಚೆನ್ನಾಗಿ ಓದಿ ಎಲ್ಲರೂ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಮತ್ತು ಎಲ್ಲರೂ ಒಳ್ಳೆಯ ಒಂದು ಸ್ಥಾನದಲ್ಲಿ ನಿಂತಿದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಟೀಚರ್ಸ್ ಏನು ಶ್ರದ್ಧೆಯಿಂದ ತಮಗೆ ಕಲಿಸ್ಕೊಡ್ತಾರೆ ಅದನ್ನು ನೀವು ಶ್ರದ್ಧೆಯಿಂದ ಕಲಿತು ಈ ಒಂದು ಮೆಮೊರಿನ ನೀವು ಯಾವಾಗಾದರೂ ನೆಕ್ಸ್ಟ್ ಗೆಟ್ ಟುಗೆದರ್ ಮಾಡಿದ್ರೆ, ನಾವು ಹಿಂಗಿದ್ದಾಗ 98 ಬ್ಯಾಚ್ನವ್ರು ಈ ಥರ ಮಾಡಿದ್ರು, ಅವತ್ತು ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ವಿ, ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳೋ ಲೆವೆಲ್ಲಿಗೆ ನೀವು ಬೆಳೆದ್ರೆ ನಮ್ಗೆ ಅದೇ ಖುಷಿ ಅಂತ ಕೇಳ್ಕೊತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ. ಅದ್ಭುತವಾದ ಮಾತುಗಳಾಗಿರ್ತಕ್ಕಂಥ ಶ್ರೀ ದೇವರಾಜ್ ಅವರಿಗೆ ಅಭಿನಂದನೆಗಳು. ಹಾಗೆಯೇ ನಮ್ಮ ಬ್ಯಾಚ್ನ ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ಶ್ರೀ ಚಂದ್ರ ಅವರು ಒಂದೆರಡು ಮಾತಾಡ್ತಾರೆ. ಮಿಸ್ಸರ್ ಎಲ್ಲ ಕಾಣಿಸ್ತಾರೆ ಬಾರಿ ಸರ್, ಮೈಕ್ ಆನ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ಇದೇ ಶಾಲೆಯಲ್ಲಿ 98ನೇ ಇಸವಿಯಲ್ಲಿ SLC ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಟೀಚರ್ಸ್ ಅಂದರೆ ನಮಗೆ ತುಂಬ ಅಭಿಮಾನ, ಗೌರವ. ನಮ್ಮ ಶಾಲೆಗೆ ಏನಾದರೂ ಒಂದು ಮಾಡಬೇಕು, ಒಂದು ಅನುಕೂಲ ಮಾಡಬೇಕಂತಂದಾಗ ರಮೇಶ್ ಸರ್ ನಮಗೆ ಒಂದು ಮಾಹಿತಿ ಕೊಟ್ಟು ಈ ಥರ ಮಾಡಿ ಅಂತೇಳಿ ಒಂದು RO ಪ್ಲ್ಯಾಂಟ್ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಅಂತ. ನಮ್ಮ ಬ್ಯಾಚ್ನಲ್ಲಿ ಎಲ್ಲರೂ ತುಂಬ ಸಹಕಾರದಿಂದ ಎಲ್ಲರ ಒಂದು ಅಭಿಪ್ರಾಯದಿಂದ ನಾವು ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ 98 ಬ್ಯಾಚ್ ಅಂದರೆ 98% ಸಕ್ಸಸ್ಫುಲ್ ಅಂತ. 98 ಬ್ಯಾಚ್ ಅಂದರೆ 98% ಸಕ್ಸಸ್ಫುಲ್ ಅಂದರೆ ನಮ್ಮ ಒಂದು ಬ್ಯಾಚ್ನಲ್ಲಿ ಪ್ರತಿಯೊಬ್ಬರೂ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಒಂದು ವ್ಯಾಪಾರದಲ್ಲಾಗ್ಬೋದು, ಒಂದು ಬಿಸ್ನೆಸ್ಸಲ್ಲಾಗ್ಬೋದು, ಅಫಿಷಿಯಲ್ ಆಗಿದ್ದಾರೆ, ಫಾರಿನಲ್ಲಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಟ್ಟದಲ್ಲಿ ಬೆಳೆದಿದ್ದಾರೆ ಇವತ್ತು. ಅದಕ್ಕೆಲ್ಲ ಕಾರಣ ಯಾರು ಅಂದರೆ ನಮ್ಮ ಗುರುಗಳು. ಅವ್ರು ಒಳ್ಳೆ ಒಂದು ವಿದ್ಯಾಭ್ಯಾಸ, ಒಂದು ಮಾಹಿತಿ, ಒಂದು ಒಳ್ಳೆ ಮಾರ್ಗದರ್ಶನ ನೀಡಿರೋದ್ರಿಂದ ನಾವು ಇವತ್ತು ಸ್ಥಾನದಲ್ಲಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಪ್ರತಿಯೊಬ್ಬರಿಗೂ ಸ್ಟೂಡೆಂಟ್ಸ್ಗೆ ಹೇಳೋದೇನೆಂದರೆ ಪ್ರತಿಯೊಬ್ಬರ ಮುಂದೆ ಒಂದು ಗುರಿ ಇರಬೇಕು. ಆ ಗುರಿಗೆ ನಮ್ಮ ಬೆನ್ನ ಹಿಂದೆ ಒಬ್ಬ ಗುರು ಇರಬೇಕು. ನಮ್ಮ ಗುರಿ ಸಾಧನೆ ಮಾಡಬೇಕಂದ್ರೆ ನಮ್ಮ ಗುರುವಿನ ಪಾತ್ರ ತುಂಬ ಇರುತ್ತೆ. ಹಾಗಾಗಿ ಗುರುಗಳನ್ನ ಪ್ರತಿಯೊಬ್ಬರು ಗೌರವಿಸ್ಬೇಕು, ಪ್ರೀತಿಸ್ಬೇಕು. ನಮ್ಮ ಶಾಲೆನ ಪ್ರೀತಿಸ್ಬೇಕು, ನಮ್ಮ ಗುರುಗಳು ಪ್ರೀತಿಸ್ಬೇಕು. ಎಲ್ಲರೂ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರ್ಬೇಕು. ಪ್ರೀತಿಯ ಮಾತನಾಡ್ತಕ್ಕಂಥ ಶ್ರೀ ಚಂದ್ರು ಅವರಿಗೆ ಅಭಿನಂದನೆಗಳು. ನಮ್ಮ ಬ್ಯಾಚಿನ ಪರವಾಗಿ ಶ್ರೀ ಲೀಲಾವತಿ ಅವರು ಮಾತಾಡ್ತಾರೆ. ನಮ್ಮ ಬ್ಯಾಚಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಲೀಲಾವತಿ ಅವರು. ಏನು ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಟೀಚರ್ಸ್ಗೂ ಹಾಗೂ ಮತ್ತು ಈ ಶಾಲೆಯ ಈಗಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ನನ್ನ ನಮಿಸುತ್ತಾ ಏನಪ್ಪ ಹೇಳ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಇನ್ನೂ ಕೆಲವೊಂದು ಸಹ ಶಿಕ್ಷಕರೆಲ್ಲ ಕೂತಿದ್ದಾರೆ. ಅವ್ರಿಗೂ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಓದಬೇಕಾದ್ರೆ ಈ ಶಾಲೆಯಲ್ಲಿ ತುಂಬ ಸ್ಟ್ರೆಂತ್ ಇತ್ತು. ಏನಂತಂದರೆ ಒಂದೊಂದು ಸೆಕ್ಷನಲ್ಲಿ 80 ಜನ, ಒಂದೊಂದು A1 80 ಜನ, A2 80 ಜನ, ಈ ರೀತಿ ಸೆಕ್ಷನ್ಸ್ ಇದ್ದಾಗ ಇಲ್ಲಿ ನಮ್ಮ ಹುಡುಗರು ಹೇಳ್ದಂಗೆ ಇಲ್ಲಿ ಗುಬ್ಬಿ ರೂಮ್ ಅಂತ ಅಷ್ಟೆಲ್ಲ ಅಂಥ ಅನಾನುಕೂಲ ಇದ್ದ ಟೈಮಲ್ಲೂ ಸಮೇತನೂ ನಾವು ತುಂಬ ಚೆನ್ನಾಗಿ ಅಂದರೆ ಆವತ್ತಿನ ದಿನ ಗುರುಗಳಿಗೆ ಬೆಲೆ ಕೊಟ್ಕಂತ ಅವ್ರು ಹೇಳಿದ ಚೆನ್ನಾಗಿ ಓದ್ಬಿಟ್ಟು ಇವತ್ತಿಗೂ ಅವ್ರನ್ನ ನೆನೆಸ್ಕೊಳ್ತಾ ಇದೀವಿ. ಏನಂದ್ರೆ ಈ ಬೇಸಿಕ್ ಅಂತಕ್ಕಂಥ ನಾವು ಕಾಲೇಜ್ ಅಷ್ಟೇ ಓದಿರ್ಬೋದು, ಆದರೆ ಈ ತಳ ಅಂದರೆ ಬೇಸ್ ಮಟ್ಟ ಯಾರು ಹಾಕಿರ್ತಾರೋ ಅದ್ರ ಮೇಲೇ ಕಟ್ಟಡ ನಿಲ್ಲುತ್ತೆ ಅಂತಾರೆ. ಹಂಗಾಗ್ಬಿಟ್ಟು ನಮ್ಗೆ ಏನು ಬೇಸಿಕ್ ಎಜುಕೇಷನ್ ಕೊಟ್ಟಿರ್ತಕ್ಕಂಥ ನಮ್ಮ ಟೀಚರ್ಸ್ಗೆ ನಾವು ತುಂಬ ಗೌರವನ ಕೊಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೇನೆ ಕೊಡ್ತೀವಿ. ಯಾಕಂದ್ರೆ ಅವ್ರು ಮುಂದೆ ಕಳ್ಸಿದಕ್ಕೆ ನಾವು ಹೋಗಿರೋದು. ಇದೇ ಟೈಮಲ್ಲಿ ಏನು ಹೇಳ್ತಾ ಇದೀವಿ ಅಂತಂದ್ರೆ, ಈಗ 1998 ಬ್ಯಾಚ್ನವರು ಇಷ್ಟು ಮಾಡ್ತಾರೆ, ಇನ್ನು ಇರೋರ್ ಬ್ಯಾಚ್ನವರು ನಮ್ಮ ಅಪ್ಪಾಜಿ ಸಮೇತನೂ ಇಲ್ಲೇ ಓದಿದ್ದಂತೆ. ನಾವು ಮತ್ತೆ ಓದಿದ್ವಿ, ಮತ್ತೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಈಗಲೂ. ಹಂಗೆ ಇದು ಇನ್ನು ಮುಂದೆ ಹಿಂಗೆ ನಡ್ಕೊಂತಾನೆ ಹೋಗ್ತಾ ಇರುತ್ತೆ. ಇದೇ ಟೈಮಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ನಾನು ನಮ್ಮ ಮುಖ್ಯೋಪಾಧ್ಯಾಯರ ಹತ್ರ ಏನು ಕೇಳ್ತಾ ಇದ್ದೀನಿ ಅಂದರೆ, ನಗರಸಭೆಯಲ್ಲಿ ಸುಮಾರು ಸೆಸ್ ಅಂತ ಬರುತ್ತೆ ಸರ್, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಈ ಕಂದಾಯದಲ್ಲಿ ಸುಮಾರು 5% ಶಿಕ್ಷಣ ಕರ ಅಂತ ಹೇಳ್ಬಿಟ್ಟು ತೆಗಿತಾರೆ ಪ್ರತಿಯೊಂದು ಇದರಲ್ಲೂ. ತುಂಬ ಅಮೌಂಟ್ ಬರುತ್ತೆ ಸರ್. ನೀವು ಒಂದ್ಸರಿ ಏನಾದರೂ ಒಂದ್ಸರಿ ಅವ್ರ ಗಮನಕ್ಕೆ ತಂದರೆ ತೀರಾ ನಾವು ಹೆಲ್ಪ್ ಮಾಡ್ತೀವಿ ಸರ್. ಬಂದರೆ ಇವಾಗ ನಾವೇನೋ ಒಂದು ಬ್ಯಾಚಲ್ಲಿ ಕೊಡಿಸ್ತೀವಿ, ಎಲ್ಲರೂ ಕೊಡ್ಸೋಕ್ಕಾಗೋದಿಲ್ಲ. ಸರ್ಕಾರದಲ್ಲಿ ಬಂದಿರತಕ್ಕಂಥದ್ರಲ್ಲೂ ಈ ಬಿಲ್ಡಿಂಗ್ ಏನು ಫ್ಯಾಕ್ಚರ್ ಮಾಡೋದಾಗಲಿ, ಇದು ಏನು ಗಿಲಾವ್ ಮಾಡಿಸೋದು, ಆ ಥರ ಈ ಲಾನು ಅದೆಲ್ಲದಕ್ಕೂ ಅವಕಾಶ ಇದೆ ನಮ್ಮ ಇದರಲ್ಲಿ. ಕೆಲವೊಂದು ಸರಿ ಹೇಳಲ್ಲ, ಕೆಲವೊಂದು ಸರಿ ಕೆಲವರು ಯಾರಿಗೋ ಒಬ್ಬರಿಗೆ ಅದೇನೋ ಯಾರೋ ಒಂದು ರೆಕಮೆಂಡ್ ಯಾರಿಗೆ ಮಾಡ್ತಾರೋ ಅಂಥ ಶಾಲೆಗಳಿಗೆ ಹೋಗ್ತಾ ಇರುತ್ತೆ ಆ ಥರ ಫಂಡು. ಆ ಥರ ಬೇಡ, ನಾವು ನಿಮ್ಮ ಜೊತೆ ಇರ್ತೀವಿ ಕೆಲವೊಂದಷ್ಟು ಜನನಾದ್ರೂ. ಈ ಶಾಲೆಗೆ ಇನ್ನೂ ಒಂದು ತುಂಬ ಅನುಕೂಲಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಇನ್ನೂ ಏನಪ್ಪ ಅಂದರೆ, ನಮ್ಮ ಲೋಕಲ್ ಫ್ರೆಂಡ್ಸ್ ಅಂತ ಏನಿದಾರಲ್ಲ, ಲೋಕಲ್ ಅಂತಲ್ಲ ಎಲ್ಲರೂ ಫ್ರೆಂಡ್ಸೇ, ಬಟ್ ಇಲ್ಲಿ ಚಳ್ಳಕೆರೆಯಲ್ಲೇ ವಾಸ ಮಾಡ್ಕೊಳ್ತಾ ಸ್ವಲ್ಪ ಫ್ರೀ ಆಗಿರ್ತಕ್ಕಂಥವ್ರು ಇಷ್ಟೆಲ್ಲ ಆಯೋಜನೆ ಮಾಡ್ತಾರೆ. ಅದರಲ್ಲಿ ನಮ್ಮ ಚಂದ್ರು, ಕಾವ್ಯ ಅಂತ, ಮತ್ತು ಆಮೇಲೆ ವಿನೂತ, ಇವರೆಲ್ಲರೂ ನಾವೆಲ್ಲ ತುಂಬ ಬ್ಯುಸಿ ಇರ್ತೀವಿ. ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು. ಸುಮಾರು SLC ಅಷ್ಟೇ ನಾನು ಇಲ್ಲಿ ಶಾಲೆ ಬಿಟ್ಟು SLC ಅಷ್ಟೇ ಓದಿದ್ದು, ಮುಂದಕ್ಕೆ ಓದೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಮತ್ತೆ ಓದ್ಕೊಂಡು ಮತ್ತೆ ಇಲ್ಲಿ ನಾನು ಕಸ್ತೂರ್ಬಾ ಶಾಲೆಯಲ್ಲೇ 8 ವರ್ಷ ಟೀಚರಾಗಿ ಇಲ್ಲಿಗೆ ನಾನು ಬರ್ತಾ ಇದ್ದೆ. ನಾನು ಬಂದಾಗೆಲ್ಲ ಹೇಳ್ತಾ ಇದ್ದೆ, ಸರ್ ಇದೇ ಶಾಲೆಯಲ್ಲೇ ನಾನು ಓದ್ತಾ ಇದ್ದೆ ಸರ್, ಆ ಥರ ದೇವಾನಂದ್ ಭಂಡಾರಿ ಸರ್, ಓಂಕಾರಮ್ಮ ಮೇಡಮ್ ಎಲ್ಲರೂ ಇಲ್ಲೇ ಇದ್ದರು. ಅವಾಗೆಲ್ಲ ಅವರು ಅಂತ ಇದ್ರು ಏನಾದರೂ ಒಂದು ಕೊಡಿಸ್ರಮ್ಮ ಅಂತ. ಬಟ್ ನಮಗೆ ಅವಾಗೆಲ್ಲ ಈ ಫ್ರೆಂಡ್ಸ್ ಎಲ್ಲ ನನಗೆ ಸಿಕ್ಕಿರಲಿಲ್ಲ. ನೀವು ಹಳೆ ವಿದ್ಯಾರ್ಥಿಗಳು ಏನಾದರೂ ಕೊಡಿಸ್ರಿ ಅಂತ ಹೇಳಿದ್ರು, ಬಟ್ ನನಗೆ ಆ ಟೈಮಲ್ಲಿ ಅವರು ಸಿಗಲಿಲ್ಲ. ಹೋದ ವರ್ಷ ಹೇಳ್ದಂಗೆ ಗೆಟ್ ಟುಗೆದರಲ್ಲೇ ನಾವೆಲ್ಲ ಇದು ಮಾಡಿಕೊಂಡು ಈ ರೀತಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇದು ಮಾಡಿದ್ದಾರೆ, ಅನುಷ್ಠಾನ ಮಾಡಿದ್ದಾರೆ. ಹಂಗಾಗ್ಬಿಟ್ಟು ನಾನು ಈ ಸಮಯದಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆಯ ಎಲ್ಲ ಸ್ಟಾಫ್ಗೂ ಮತ್ತು ನಮ್ಮ BO ಸರ್ ಬಂದಿದ್ದರು, ಎಲ್ಲರೂ ಒಂದು ಪರ್ಮಿಷನ್ ಕೊಡಲೇಬೇಕಾಗುತ್ತೆ. ಅದನ್ನು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಪ್ರೀತಿಯ ಮಾತನಾಡಿರ್ತಕ್ಕಂಥ ಶ್ರೀಮತಿ ಲೀಲಾವತಿ ಅವರಿಗೆ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದ ಘಟ್ಟಕ್ಕೆ ಬಂದಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬ್ಯಾಚಿನ ವಿದ್ಯಾರ್ಥಿನಿಯರು ಈ ರೀತಿ ಮಾಡಬೇಕು ನಮ್ಮ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆಯಲ್ಲಿ ಅಂತ ಡಿಸೈಡ್ ಆದಮೇಲೆ ನಮ್ಮ ಲೋಕಲ್ ಟೀಮ್ ಬಂದ್ಬಿಟ್ಟು ಈಗಿನ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ KL ಮಂಜುನಾಥ್ ರೆಡ್ಡಿ ಸರ್ ಹತ್ರ ಬಂದು, ಸರ್ ಈ ರೀತಿ ನಮ್ಮ ಬ್ಯಾಚಿನ ಎಲ್ಲ ಸದಸ್ಯರು ಈ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಹೇಗೆ ಏನೇನು ಅಂತ ಹೇಳಿದಾಗ ಅವರು ಪ್ರೀತಿಯಿಂದ
ಹಳೆಯ ವಿದ್ಯಾರ್ಥಿಗಳು ಈ ರೀತಿ ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡೋದಕ್ಕೆ ಸ್ಫೂರ್ತಿಯಾಗಿ ಬರ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲಸ ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗುತ್ತೆ, ಒಂದು ದಾರಿದೀಪ ಆಗುತ್ತೆ. ಈ ಒಂದು ಕೆಲಸಕ್ಕೆ ನಿಮಗೆ ಎಷ್ಟು ಪ್ರೀತಿ ಅಭಿಮಾನ ಇದೆಯೋ ಅದೇ ಪ್ರೀತಿ ಅಭಿಮಾನಕ್ಕೆ ನಮ್ಮ ಕಡೆಯಿಂದ ಏನು ಬೇಕೋ ಅದೆಲ್ಲದಕ್ಕೂ ಪೂರಕವಾಗಿ ಸ್ಫೂರ್ತಿಯಾಗಿರ್ತೀವಿ ಅಂತ ಹೇಳಿದ್ರು. ಜೋರಾದ ಚಪ್ಪಳೆ ಮುಖಾಂತರ KL ಮಂಜುನಾಥ್ ರೆಡ್ಡಿ ಸರ್ ಈಗಿನ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಸರ್ ಅವರು ಮಾತಾಡಬೇಕಾಗಿ ವಿನಂತಿ. ಜೋರಾದ ಚಪ್ಪಳೆ ಮುಖಾಂತರ ಅವ್ರಿಗೆ ಅವಕಾಶ ಮಾಡಿಕೊಳ್ಳೋಣ. ಎಲ್ಲರಿಗೂ ಶುಭೋದಯಗಳನ್ನು ಕೋರ್ತಾ ವೇದಿಕೆ ಮೇಲೆ ಆಸೀನರಾಗಿ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಶಿಕ್ಷಣಾಧಿಕಾರಿಗಳಾಗಿ ನಿವೃತ್ತಿ ಹೊಂದಂತಹ ರಾಮಯ್ಯ ಸರ್ ಅವರೇ, ಹಾಗೆ ಮುಖ್ಯ ಶಿಕ್ಷಕರ ನಿವೃತ್ತಿ ಅಂತ VM ಸರ್ ಅವರೇ, ಬಸವರಾಜಪ್ಪ ಸರ್ ಅವರೇ, ಯಲ್ಲಪ್ಪ ಸರ್ ಅವರೇ, ಹಾಗೆ ಇಲ್ಲಿ ಕರ್ತವ್ಯ ನಿರ್ವಹಿಸಿ ನಲ್ಗೇತ್ಲಟ್ಟಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾದಂತಹ ರೇಣುಕಾ ಮೇಡಮ್ ಅವರೇ, ಹಾಗೆ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ನಲ್ಮೆಯ ಮುದ್ದು ಮಕ್ಕಳೇ, ಇವತ್ತು ಬಹಳ ಒಂದು ಸ್ಮರಣೀಯವಾದ ದಿನ. ಮೊಟ್ಟ ಮೊದಲನೇದಾಗಿ ನಾನು 98ರ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏಕೆಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಂದು ಬಿಸಿಲನ್ನು ಕಾಣ್ತಕ್ಕಂತಹ ತಾಲ್ಲೂಕು ಅಂದರೆ ಅದು ಚಳ್ಳಕೆರೆ. ಬಹಳ ದಿವಸ ಬಂದು 98ರ ಬ್ಯಾಚು ಸರ್ ನಾವು ಈ ಥರ ಹಾಕ್ತೀವಿ ಅಂತ ಬಂದು ಕೇಳಿದಾಗ ಬಹಳ ಖುಷಿ ಆಯಿತು ನನಗೆ. ನಾನು ಬಂದು 2 ವರ್ಷದಿಂದನೂ ಅದರ ಬಗ್ಗೆ ಬಹಳ ಪ್ರಯತ್ನ ಪಟ್ಟೆ. MLC ಕೇಳಿದ್ವಿ, ಅವರು ರಿಕ್ವೆಷನ್ ಕೊಟ್ಟಿದ್ದೆ, ಆದರೂ ಆಗಲಿಲ್ಲಲ್ಲ, ಈಗಾದ್ರೂ ಆಗ್ತಿದ್ದಿಲ್ಲ ಅಂತ ಬಹಳ ಖುಷಿಪಟ್ಟವನ್ನ. ಆ ಒಂದು ಹಿನ್ನೆಲೆಯಲ್ಲಿ ಸರ್ ಮಾಡಿ ಖಂಡಿತ ನಿಮಗೆ ನಮ್ಮ ಒಂದು ಬೆಂಬಲ ಸದಾ ಇರುತ್ತೆ ಅಂತ ಹೇಳಿದಾಗ ಚಂದ್ರು ಸರ್, ರಮೇಶ್ ಸರ್ ಎಲ್ಲರೂ ಬಂದಿದ್ರು ಕೇಳೋದಕ್ಕೆ. ಇವತ್ತು ದಿವಸ ಅದು ಸಾಕಾರವಾಗಿದೆ. ನೋಡಿ, ಒಂದು ಶಾಲೆಯ ಬಗ್ಗೆ ಅಭಿಮಾನ ಇದೆ ಅಂದರೆ ಓದಿದಂತಹ ಶಾಲೆ, ಕಲಿಸಿದಂತಹ ಗುರುಗಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಇಲ್ಲಿ ಓದಿ ಸುಮಾರು 80 ವರ್ಷಗಳ ಇತಿಹಾಸವನ್ನು ಹೊಂದಿದೆ. 1944ರಲ್ಲಿ ಅನೇಕ ವಿದ್ಯಾರ್ಥಿಗಳ ಒಂದು ಕೊಡುಗೆಯನ್ನು ಕೊಟ್ಟಂತಹ ಒಂದು ಪುರಾತನ ಶಾಲೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಶಾಲೆಯಲ್ಲಿ ನೀವು ಸುಮಾರು ನಮ್ಮಲ್ಲಿ 395 ಜನ ವಿದ್ಯಾರ್ಥಿಗಳು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್. ಏನು ಪರೀಕ್ಷೆ ಆಗಿರೋದ್ರಿಂದ ವಿದ್ಯಾರ್ಥಿಗಳು SLC 2 ದಿವಸ ಎಕ್ಸಾಮ್ ಇದೆ, ಹಾಗಾಗಿ ಇವತ್ತು ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ. ನಿನ್ನೆ ಮುಗೀತು ಎಕ್ಸಾಮು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರನ್ನು ಸ್ಮರಿಸಲೇಬೇಕು. 98ರ ಬ್ಯಾಚ್. ಯಾಕಪ್ಪ ಅಂದರೆ ನಿಮಗೆಲ್ಲರಿಗೂ ಸಹ ಈ ಒಂದು ಕುಡಿಯುವ ನೀರು RO ಪ್ಲ್ಯಾಂಟ್ ಮಾಡಿಸ್ಕೊಟ್ಟು ಸುಮಾರು 2 ಲಕ್ಷದಷ್ಟು ವೆಚ್ಚ ಮಾಡಿ ಎಲ್ಲರೂ ಕಲೆ ಹಾಕಿಕೊಂಡು ಮಾಡಿದಾರಂದರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಅದು ನಮಗೆ ಬಹಳಷ್ಟು ಅನಿವಾರ್ಯ. ಇವತ್ತು ಧಗೆ ಜಾಸ್ತಿ, ನೀರು ಒಂದು ಜೀವಜಲ. ನಿಮ್ಗೆ ಅಲ್ಲಿ ಬರೆಸಿದಾರೆ ನೋಡಿ ಒಂದು ಕೊಟೇಶನ್, ದಯವಿಟ್ಟು ಓದಿ. ನೀರು ನಮ್ಗೆ ಯಾವತ್ತೂ ಒಂದು ಅಮೃತ ಇದ್ದಂಗೆ, ನೀರನ್ನು ಯಾವತ್ತೂ ನಾವು ಪೋಲ್ ಮಾಡಬಾರ್ದು. ಇಡೀ ಪ್ರಪಂಚದಲ್ಲಿ 97.5% ಉಪ್ಪು ನೀರಿದೆ, 2.5% ಮಾತ್ರ ಸಿಹಿ ನೀರಿರೋದು. ಗೊತ್ತಿರಲಿ ನಿಮಗೆ. ನೀರು ಯಾವತ್ತೂ ನಮಗೆ ಪೋಲ್ ಮಾಡಬಾರ್ದು ಅನ್ನೋದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಅಷ್ಟೇ, ಅದು ಒಂದು ಜೀವಜಲ ಆಗಿದೆ. ಬಹಳ ಒಳ್ಳೆಯ ಒಂದು ಅತ್ಯುತ್ತಮವಾದ ಕಾರ್ಯವನ್ನು 98ರ ಬ್ಯಾಚು ನಮಗೆ ಈ ಶಾಲೆಗೆ ಮಾಡಿಸಿಕೊಟ್ಟಿದ್ದಾರೆ. ಬಹಳ ಶ್ಲಾಘನೀಯವಾದ ಕೆಲಸ. ಮುಂದೆ ನೀವು ಇದೇ ರೀತಿ ವಿದ್ಯಾರ್ಥಿಗಳು ಮುಂದೆ ಇಂತಹ ಒಂದು ಸೇವೆಯನ್ನು ನೀವು ಸಹ ಮಾಡಿರಿ ಅಂತ ನಾನು ನಿಮಗೆ ಒಂದು ಕರೆ ಕೊಡ್ತಾ ಇದ್ದೀನಿ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಮೊದಲು ಪ್ರತಿ ದಿವಸ ಅಂತ ಹೇಳ್ತಾ, ಇಂತಹ ಕಾರ್ಯಗಳು ಅವ್ರು ಹೇಳಿದರು ನಮ್ಮ ಬ್ಯಾಚ್ ಇನ್ನೂ ಏನಾದರೂ ಇದ್ದರೆ ನಾವು ಮಾಡ್ತೀವಿ ಅಂತ ಬಹಳ ಖುಷಿ ಆಯಿತು ನನಗೆ. ಅಂತ ಸಂದರ್ಭ ಬಂದರೆ ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ತೀವಿ ಸರ್, ತಾವು ಮಾಡಿಸ್ಕೊಡ್ರಿ ಅಂತ ನಾವು ಸಹ ಹೇಳ್ತಾ ಇದ್ದೀನಿ.
ಅವ್ರು ಬಂದು ಚಂದ್ರು ಸರ್ ನಮ್ಗೆ ಬಹಳ ಕಾಂಟ್ಯಾಕ್ಟ್ ದಿವಸ ಫೋನ್ ಮಾಡೋರು. ಆಯ್ತು ಸರ್ ಮಾಡಿ ಸರ್, ನಮ್ಮಿಂದ ಏನಾಗಬೇಕದು ನಾವು ಸಹ ನಿಮ್ಗೆ ಸಹಕಾರ, ಎಲ್ಲ ಶಿಕ್ಷಕರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಗುರುಗಳು, ಅವ್ರು ಕಲಿಸಿದಂಥ ಗುರುಗಳು ಬಂದಿದ್ದಾರೆ. ಅದು ಬಹಳ ಹೆಮ್ಮೆಯ ವಿಚಾರ. ಎಲ್ಲರೂ ಕೂತ್ಕೊಂಡು ನೋಡಿ, ಅಧಿಕಾರಿಗಳಾಗಿ ನಿವೃತ್ತಿಯಾಗಿ ಅವರ ಒಂದು ಕರೆಗೆ ಹೋಗ್ಬಿಟ್ಟು ಬಂದು ನಿಮಗೆ ಹಿತನುಡಿಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಎಲ್ಲರೂ ಸಹ ರೂಢಿಸ್ಕೊಳ್ಬೇಕು. ಅದು ಬಹಳ ಮುಖ್ಯ. ಜೀವನದಲ್ಲಿ ರೂಢಿಸಿಕೊಂಡ್ರೆ ಅದನ್ನು ಖಂಡಿತ ನಾವು ಯಶಸ್ವಿ ಆಗ್ತೀವಿ. ಒಳ್ಳೆಯ ಉನ್ನತ ಹುದ್ದೆಗಳಲ್ಲಿದ್ದಾರೆ, ಇಲ್ಲಿರ್ತಕ್ಕಂಥ ಅವರ ಬ್ಯಾಚ್ನಲ್ಲಿ ಇದ್ದಾರೆ ಅಂತ ಹೇಳಿದರು. ಬಹಳ ಶ್ಲಾಘನೀಯ ವಿಚಾರ ಅದು. ನೀವು ಆ ಥರ ಆಗಿ ಮುಂದಿಂತಹ ಕಾರ್ಯಗಳನ್ನು ಕೈಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಅದ್ಭುತವಾದ ಮಾತುಗಳಾಗಿರ್ತಕ್ಕಂಥ ಈ ಒಂದು ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಕೆ ಎಲ್ ಮಂಜುನಾಥ್ ರೆಡ್ಡಿ ಸರ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಈಗ ವಂದನಾರ್ಪಣೆ ನಮ್ಮ ಶಾಲೆಯ 98 ಬ್ಯಾಚ್ನ ವಿದ್ಯಾರ್ಥಿನಿ. ಒಂದು ರೀತಿ ನಮಗೆ ಟೀಮ್ ಲೀಡರ್ ಇದ್ದಾಗೆ ಈ ಎಲ್ಲ ಕೆಲಸಗಳಿಗೆ ತುಂಬಾ ಸ್ಫೂರ್ತಿಯಾಗಿ ಮುಂದೆ ನಿಂತು ಎಲ್ಲ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು ಶ್ರೀ ಕಾವ್ಯಶ್ರೀ ಅಂತ. ಅವರೀಗ ಶ್ರೀಮತಿ ಕಾವ್ಯಶ್ರೀ, ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಆ್ಯಕ್ಚುಲಿ ಈ ಥರ ಮೈಕೆಲ್ಲ ಇಟ್ಕೊಂಡು ಎಲ್ಲರ ಹತ್ರ ಮಾತಾಡ್ಲಿಕ್ಕೆ ಬರಲ್ಲ. ನಾ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ದಯವಿಟ್ಟು ಅದನ್ನೇ ಆಕ್ಸೆಪ್ಟ್ ಮಾಡಿ. ಆ್ಯಕ್ಚುಲಿ ನಾ ಕೇಳಬೇಕಾಗಿರೋದು ಏನು ಅಂದರೆ, ಮಕ್ಕಳ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಇದೆಲ್ಲ? ನಾವು ಮಾಡಿರೋದು ಕಂಪ್ಲೀಟ್ಲಿ ನಿಮ್ಗೋಸ್ಕರ. ನಿಮ್ಗೆ ಹೇಗೆ ಅನ್ನಿಸ್ತು ಇದೆಲ್ಲ? ಚೆನ್ನಾಗಿದೆ. ನೀವು ಇದನ್ನ ಕಾಪಾಡ್ಕೊಂಡು ಹೋಗ್ತೀರಾ? ಯಾಕೆಂದ್ರೆ ಮುಂದೆ ನೀವು ಉಪಯೋಗಿಸೋದು ನೀವೇನೆ. ಇದನ್ನೆಲ್ಲ ನಾವು ಮಾಡಿರೋದು ನಿಮಗೆ ಒಳ್ಳೇದಾಗ್ಲಿ, ನೀವು ಆರೋಗ್ಯಕರವಾಗಿರುವಂತ ನೀರನ್ನ ನೀವು ಕುಡಿಲಿ ಅಂತ ಹೇಳ್ಬಿಟ್ಟು ನಾವು ಒಂದು ನಮ್ಗೆ ಅನಿಸಿಕೆ ಇಟ್ಕೊಂಡು ನಿಮಗೆ ಮಾಡ್ಕೊಟ್ಟಿದೀವಿ. ನೀವು ಇದನ್ನ ಹುಷಾರಾಗಿ ನೋಡ್ಕೊಂಡು ಹೋಗ್ತೀರಾ? ಹಾಗೇನೆ ನಾನು ಟೀಚರ್ಸ್ಗೆ ಪ್ರತಿಯೊಬ್ಬರಿಗೂ ಇಲ್ಲಿ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನಾವು 2-3 ಸಲ ಬಂದಿದ್ದೀವಿ, ಬಟ್ ಇಲ್ಲಿ ಪಬ್ಲಿಕ್ ತುಂಬ ಜನ ಓಡಾಡ್ತಾ ಇರ್ತಾರೆ. ಇದು ನಮ್ಮ ಸೈಡಿಂದ ಎಷ್ಟು ಪಾಸಿಬಿಲಿಟೀಸ್ ಇದೆಯೋ ಅಷ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ಕೊಟ್ಟಿದ್ದೀವಿ. ದಯವಿಟ್ಟು ಇದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್. ಟೀಚರ್ಸ್ ಎಲ್ಲ ಟೀಚರ್ಸ್ಗೂ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಇದು. ಸೊ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಮ್ಮ 98 ಬ್ಯಾಚಿಂದ ಇದು ಒಂದು 1 ಇಯರಿಂದ ನಾವು ಈ ಥರ ಪ್ರಾಜೆಕ್ಟ್ನ ಮಾಡಿಕೊಂಡು ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರು ಇಂಟ್ರೆಸ್ಟ್ ತೊಗೊಂಡು ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ಮೆಂಟ್ನ ತೊಗೊಂಡು ಈ ಥರ ಒಂದು ಕಾರ್ಯಕ್ರಮನ ಮಾಡಿದ್ದೀವಿ. ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ಬಂದಿರೋಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಟೀಚರ್ಸ್ಗೆ ಈ ಥರ ನಮಗೆ ಒಂದು ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇನ್ಸ್ಪಿರೇಷನ್ ಮಾಡಿಕೊಟ್ಟಿರೋದು ನಮ್ಮ ಟೀಚರ್ಸೇನೆ. ಸೊ ಎಲ್ಲ ಟೀಚರ್ಸ್ಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ತುಂಬ ಹೊತ್ತಿಂದ ನಮ್ಗಳಿಗೋಸ್ಕರ ಬಿಸಿಲಲ್ಲಿ ಕೂತ್ಕೊಂಡಿರೋ ಅಂಥ ಎಲ್ಲ ಮಕ್ಳಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಇರೋವಂಥ ಈಗ ಪ್ರೆಸೆಂಟ್ ಇರೋವಂಥ ಪ್ರತಿಯೊಬ್ಬ ಟೀಚರ್ಸ್ಗೂ ಕೂಡ ನಮಗೆ ಇಷ್ಟೊಂದು ಕೋಆಪರೇಷನ್ ಮಾಡಿಕೊಟ್ಟಿರೋಂಥ HM ಸರ್ ಇರ್ಬೋದು, ಎಲ್ಲ ಟೀಚರ್ಸ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮನ ಸ್ಪೆಷಲಿ ಈ ಕಾರ್ಯಕ್ರಮನ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ 98 ಬ್ಯಾಚಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ಪ್ರೀತಿಯ ಹಿರಿಯ ಗುರುಗಳಿಗೆ ಕಿರುಕಾಣಿಕೆ ಕೊಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಮ್ಮ ಎಲ್ಲ ಬ್ಯಾಚ್ನ ವಿದ್ಯಾರ್ಥಿನಿಯರು ನಮ್ಮೆಲ್ಲರ ಪ್ರೀತಿಯ ಗುರುಗಳಿಗೆ ಒಂದು ಚಿಕ್ಕ ಪ್ರೀತಿಯ ಕಿರುಕಾಣಿಕೆ. ಸುಮ್ಮನೆ ಇರಲೇ, ಸುಮ್ಮನೆ ಇರೋ ಫೋಟೋ ಅಷ್ಟೇ ತೆಗಿಯೋದು. ನಾವೇ ನೋಡಿ ಹಿಡ್ಕೊಂಡು ತಗೊಂಡು ಹೋಗ್ತೀವಿ. ಫೋಟೋ ಬೇಡ, ಏನು ಬೇಡ, ಹಿಡಿಯೋ ಐತೆ ಹಿಡಿಯೋ ತೆಗಿಲ್ಲ. ಬಿಸಿನೀರು ಮುದ್ದಪ್ಪ 1998ನೇ ರೇಣುಕಾ ಮೇಡಮ್ ಅವ್ರಿಗೆ ಪ್ರೀತಿಯ ಕಿರುಕಾಣಿಕೆ ಕಾವ್ಯ ಹಾಗೂ ವಿನುತಾ ಅವ್ರ ಕಡೆಯಿಂದ ಜೋರದ ಚಪ್ಪಳಿ ಬರಲಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಆಧಾರವಾಗಿ ಬಂದಿರತಕ್ಕಂಥ ಶ್ರೀ ರೇಣುಕಾ ಮೇಡಮ್ ಅವ್ರಿಗೆ ಒಂದು ಪ್ರೀತಿ ಕಿರುಕಾಣಿಕೆ.
ನೀನು ಸುಮ್ಮನೆ ಇರಲ್ಲ ಎಲ್ಲಾಡ್ಸ್ಬೇಡ. ಈಗ ವಿ ಮಂಜುನಾಥ್ ಸರ್ ಅವರಿಗೆ ರಾಧಿಕಾ ಹಾಗೂ ಮಮತಾ ಅವ್ರ ಕಡೆಯಿಂದ ಪ್ರೀತಿಯ ಕಿರುಕಣಕ್ಕೆ ಜೋರದ ಚಪ್ಪಾಳೆ ಮುಖಾಂತರ, ಹಾಗೆ ಲೀಲಾವತಿ ಅವರು ಸಹ ಕೈ ಜೋಡಿಸಿದ್ದಾರೆ. ಶ್ರೀ ವಿ ಮಂಜುನಾಥ್ ಸರ್ ಅವರಿಗೆ ಪ್ರೀತಿಯ ಕಿರುಕಣಕ್ಕೆ. ಜಿ ಬಸವರಾಜ್ ಸರ್ ಅವರಿಗೆ ಪ್ರೀತಿಯ ಕಿರುಕಣಕ್ಕೆ ಚಂದ್ರು ಹಾಗೂ ನವೀನ್ ಅವ್ರ ಕಡೆಯಿಂದ ಜೋರದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಜಿ ಬಸವರಾಜ್ ಸರ್ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಶ್ರೀ ಜಿ ಬಸವರಾಜ್ ಸರ್ ಅವ್ರಿಗೆ ದೇವರಾಜ್ ಹಾಗೂ ಬಸವರಾಜ್ ಅವ್ರ ಕಡೆಯಿಂದ ಶ್ರೀ ರಾಮಯ್ಯ ಮೇಷ್ಟ್ರ ಅವ್ರಿಗೆ ಪ್ರೀತಿಯ ಕಾಣಿಕೆ ಜೋರದ ಚಪ್ಪಾಳೆ. ಶ್ರೀ ರಾಮಯ್ಯ ಮೇಷ್ಟ್ರ ಅವ್ರಿಗೆ ದೇವರಾಜ್ ಹಾಗೂ ಬಸವರಾಜ್ ಅವ್ರ ಕಡೆಯಿಂದ ಪ್ರೀತಿಯ ಕಿರುಕಾಣಿಕೆ. ವೆಂಕಟೇಶ್ ಹಾಗೂ ಮಂಜುನಾಥ್ ಅವ್ರ ಕಡೆಯಿಂದ ಶ್ರೀ ಯಲ್ಲಪ್ಪ ಸರ್ಗೆ ಒಂದು ಪ್ರೀತಿಯ ಕಿರುಕಾಣಿಕೆ ಜೋರದ ಚಪ್ಪಾಳೆ ಮುಖಾಂತರ ಯಲ್ಲಪ್ಪ ಸರ್ ಅವ್ರಿಗೆ ಪ್ರೀತಿಯ ಅಭಿನಂದನೆಗಳು. ವಹಾಬ್ ಹಾಗೂ ಮಾಬು ಅವ್ರ ಕಡೆಯಿಂದ ಶ್ರೀ ರಮೇಶ್ ಅವರವ್ರಿಗೆ ಪ್ರೀತಿಯ ಕಿರುಕಾಣಿಕೆ. ನಾನು ತೆಗಿಬೇಕಿತ್ತಲ್ಲ ಎಲ್ಲೋಗಿ ಅಲ್ಲೇ ಮಾಡ್ತೇನೆ. ಹೋಗಿ ಚಲ್ಲಿಗೆ ಹೋಗ್ತಕ್ಕಂಥ ಫೋಟೋ ಕ್ಲಾರಿಟಾಗಿ ತೆಗೆದು ನೋಡಿ ಬೇಡ ಆಯ್ತು. ಹಾಗೆಯೇ ಅಭಿಷೇಕ್ ಹಾಗೂ ಸಿದ್ದು ಅವ್ರ ಕಡೆಯಿಂದ ನಮ್ಮೆಲ್ಲರ ಪ್ರೀತಿಯ ಈಗಿನ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕೆ ಎಲ್ ಮಂಜುನಾಥ್ ರೆಡ್ಡಿ ಅವರಿಗೆ ಪ್ರೀತಿಯ ಕಿರುಕಾಣಿಕೆ ಜೋರದ ಚಪ್ಪಾಳೆ ಬರಲಿ. ನಿಮ್ಮೆಲ್ಲರ ಪ್ರೀತಿಯ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕೆ ಎಲ್ ಮಂಜುನಾಥ್ ರೆಡ್ಡಿ ಅವರಿಗೆ ಅಭಿಷೇಕ್ ಹಾಗೂ ಮಂಜು ಅವ್ರ ಕಡೆಯಿಂದ ಪ್ರೀತಿಯ ಕಿರುಕಾಣಿಕೆಯನ್ನು ಸ್ವೀಕರಿಸಿದಂಥ ಎಲ್ಲ ಪ್ರೀತಿಯ ಗುರುಗಳಿಗೆ 1998 ಬ್ಯಾಚಿನ ಎಲ್ಲ ತಂಡದ ಸದಸ್ಯರ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ 98 ಬ್ಯಾಚ್ನ ಎಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಅಭಿನಂದನೆಗಳು, ಹೃದಯಪೂರ್ವಕವಾದ ಅಭಿನಂದನೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನಿಮ್ಮೆಲ್ಲರ ಭವಿಷ್ಯ ಅದ್ಭುತವಾಗಿರಲಿ, ನಿಮ್ಮ ಒಂದು ಜೀವನ ತುಂಬ ದೊಡ್ಡ ಮಟ್ಟಕ್ಕೆ ಸಾಗಲಿ ಅಂತ ನಮ್ಮ ತಂಡದ ಪರವಾಗಿ ನಮ್ಮ ಕೇಳ್ಕೊತೀನಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಜೋರದ ಚಪ್ಪಳೆ ಮುಖಾಂತರ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬಿಸ್ನೀರ್ ಮುದ್ದಪ್ಪ ಪ್ರೌಢಶಾಲೆ, ಜೈ 98 ಬ್ಯಾಚ್ ನ ಎಲ್ಲ ನಮ್ಮ ತಂಡದ ಸದಸ್ಯರ ಪರವಾಗಿ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನದಾಗಿ ಆಗ್ತಾ ಇರ್ತವೆ. ಇದೊಂದು ಚಿಕ್ಕ ಸೇವೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ನಮ್ಮ ಒಂದು ತಂಡ ರೆಡಿಯಾಗಿದ್ದಾರೆ. ಆ ಒಂದು ತಂಡಕ್ಕೆ ಸ್ಫೂರ್ತಿಯಾಗಿ ನಮ್ಮ ಎಲ್ಲ ಗುರುಗಳು ಸಾಥ್ ಕೊಡ್ತಾ ಇದ್ದಾರೆ. ಅದು ತುಂಬಾನೇ ಹೆಮ್ಮೆ ಅಂತ ಪಡುವಂಥ ವಿಚಾರ. ಯಾವುದೇ ಕೆಲಸ ಕೇಳಿದ್ರು, ಯಾವುದೇ ಒಂದು ವಿಚಾರ ಎಲ್ಲ ಪ್ರೀತಿ ನೀವೇನು ನಾವಿದೀವಿ ಅನ್ನೋ ಬೆನ್ನ ತಟ್ಟುವಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳು ನಮ್ಮ ಜೊತೆಗಿದ್ದಾಗ ನಮ್ಮ ಗುರಿ ಇನ್ನೂ ದೊಡ್ಡ ಮಟ್ಟಕ್ಕಿರುತ್ತೆ. ಇನ್ನೂ ಉನ್ನತವಾದ ದೊಡ್ಡ ಮಟ್ಟದ ಕೆಲಸಗಳು ಮಾಡೋದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗುರುಗಳಿಗೆ 98 ತಂಡದ ಬ್ಯಾಚಿನ ಪರವಾಗಿ ಎಲ್ಲ ಈ ರಾಜ್ಯದಲ್ಲಿದ್ದಾರೆ, ಹೊರ ರಾಜ್ಯದಲ್ಲಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ, ಎಲ್ಲರೂ ಏನೇ ಕೆಲಸ ಮಾಡಿದ್ರು ನಾವು ಇರ್ತೀವಿ ಅನ್ನೋದಕ್ಕೆ ಸ್ಫೂರ್ತಿಯಾಗಿ ನಮ್ಮ ಗುರುಗಳಿದ್ದಾರೆ. ಇದು ತುಂಬ ಹೆಮ್ಮೆ ಪಡೋಂಥ ವಿಚಾರ. ಈಗೇನು ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ನಿಮ್ಮೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ತಂಡ ಇವತ್ತು ಕೈ ಜೋಡಿಸಿದ್ದಾರೆ. ಅದೇ ರೀತಿ ಒಂದು ಭವಿಷ್ಯ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ನಮ್ಮ ತಂಡದ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.